ಶಿವರಾತ್ರಿ ಇದು ಶಿವನ ರಾತ್ರಿ. ಉಪವಾಸ ಎಂದರೆ ಈ ಇವತ್ತಿನ ದಿವಸ ಮಾತ್ರ ಮುತ್ತೈದ ಹೂವನ್ನ ಪೂಜೆ ಮಾಡ್ತಾರೆ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ದೇವಾಲಯಕ್ಕೆ ಹೋದವನು ದೇವರಾಗಿ ಬಿಡಬೇಕಂತೆ. ಹೋಗುವಾಗ ಭಕ್ತನಾಗಿ ಹೋದರೆ ದೇಹ ದೇವಾಲಯವಾಗಬೇಕು. ದೇವಾಲಯವೇ ದೇವಾಲಯವು. ಅವನ ಮೂರು ಕಣ್ಣಿನ ಸ್ವರೂಪವು ಬಿಲ್ಲುಪತ್ರೆನೇ. ಯಾರು ಬಿಲ್ಲುಪತ್ರೆಯನ್ನು ದರ್ಶನ ಮಾಡ್ತಾರೋ, ಅದರ ಸ್ಪರ್ಶನವನ್ನು ಮಾಡ್ತಾರೋ, ನಮ್ಮ ಹೆಸರು ಶ್ರೀ ಮಲ್ಲಿಕಾರ್ಜುನ ದೇವರು, ಮಠಾಧ್ಯಕ್ಷರು ಸರ್ಪಭೂಷಣ ಶಿವಯೋಗಿಗಳ ಮಠ. ನಾವು ಇಲ್ಲಿಗೆ ಬಂದು 40 ವರ್ಷ ಆಯಿತು ಸರ್ಪಭೂಷಣ ಮಠಕ್ಕೆ ಸ್ವಾಮೀಜಿಯಾಗಿ. ಅಲ್ಲಿಂದ ಇಲ್ಲಿ ಮಠದ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ನಿರ್ವಹಿಸ್ಕೊಂಡು ಬರ್ತಾ ಇದ್ದೇವೆ. ವಿಶೇಷವಾಗಿ ಈಗ ಇಂದು ಶಿವರಾತ್ರಿ ದಿವಸ ಇದೆ. ಶಿವರಾತ್ರಿ ಇದು ಶಿವನ ರಾತ್ರಿ. ಇನ್ನು ವರ್ಷದಲ್ಲಿ 365 ದಿನಗಳಲ್ಲಿ ಒಂದು ರಾತ್ರಿಯನ್ನು ಶಿವರಾತ್ರಿಯನ್ನಾಗಿ ಮಾಡ್ತಾ ಇದ್ದೇವೆ. ಈ ಶಿವರಾತ್ರಿ ಒಂದು ರಾತ್ರಿಯನ್ನು ಮಾಡಿದರೆ ಸಾಕು, ಇನ್ನು 364 ದಿನಗಳು ಕೂಡ ಏನಾಗ್ತವೆ, ಶಿವಮಯವಾಗಿರ್ತವೆ ಎನ್ನುವಂತಹದ್ದು ಸಾಕ್ಷಿ ಇದೆ. ಕಾರಣ ಏನು ಅಂತ ಹೇಳಿದರೆ, ಈ ಶಿವರಾತ್ರಿಯ ದಿವಸ ಒಂದು ಮಾತು ಶರಣರು ತುಂಬ ವಚನ ಹೇಳ್ತಾರೆ ಇದ್ರ ಬಗ್ಗೆ. ಏನು, ಶರಣ ನಿದ್ರೆಗೆದಡೆ ಜಪ ಕಾಣಿರೋ, ಎಚ್ಚರವಾದರೆ ಜಾಗರಣೆ ಕಾಣಿರೋ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಇಲ್ಲಿ ಶರಣ ಅಂತ ಅಂದರೆ ಯಾರು ಅಂತ ನಾವು ವಿಶ್ಲೇಷಣೆಗೆ ಹೋದಾಗ, ಚಿತ್ತದ ಕೊನೆಯ ಮನೆಯಲ್ಲಿ ನಿತ್ಯಲಿಂಗದ ಸುಳಿಹು ತುಂಬಿ ಸುಳಿಯಬಲ್ಲೊಡೆ ಅಚ್ಚ ಶರಣನೆಂಬನು ಅಖಂಡೇಶ್ವರ ಅಂತ ಹೇಳ್ತಾರೆ. ಇಲ್ಲಿ ಚಿತ್ತ ಅಂದರೆ ಯಾವುದು, ಆಮೇಲೆ ಹೇಗೆ ಅದು ಮುಂದೆ ಪರಿವರ್ತನೆ ಆಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತಾ ಹೋಗ್ತೇನೆ. ನಮ್ಮಲ್ಲಿ ಮನಸ್ಸು ಮತ್ತು ಚಿತ್ತ ಎರಡೂ ಒಂದೇ ಅಂತ ಹೇಳ್ತಾರೆ. ಅದೇ ಚಿತ್ತ ಇದು ಚಾಂಚಲ್ಯವಾಗಿರುತ್ತೆ. ಚಾಂಚಲ್ಯವಾದಂತಹ ಈ ಚಿತ್ತವನ್ನು ಸ್ಥಿರತೆಗೊಳಿಸಬೇಕಾದ್ರೆ ಆ ಚಿತ್ತದ ಕೊನೆಯ ಮನೆಯಲ್ಲಿ ಯಾರಿರಬೇಕು ಅಂತ ಹೇಳಿದ್ರೆ ಪರಮಾತ್ಮನ ನೆನಹು ಇರಬೇಕು ಎನ್ನುವಂತಹದ್ದನ್ನು ಹೇಳ್ತಾರೆ. ಪರಮಾತ್ಮನ ನೆನಹು ಚಿತ್ತದಲ್ಲಿ ಇದ್ದರೆ ಆಗ ಏನಾಗುತ್ತೆ, ಬುದ್ಧಿ ತಾನಾಗಿಯೇ ವಿಕಾಸವಾಗುತ್ತೆ. ಬುದ್ಧಿ ವಿಕಾಸವಾದರೆ ಆವಾಗ ಅಹಂಕಾರ ನಿರಸನವಾಗುತ್ತೆ. ಅಹಂಕಾರ ನಿರಸನವಾದರೆ ನಿರ್ಮಲವಾದಂತಹ ಮನಸ್ಸಿರುತ್ತೆ. ನಿರ್ಮಲವಾದಂತಹ ಮನಸ್ಸಿದ್ರೆ ಅವನಲ್ಲಿ ಶಿವಜ್ಞಾನ ಉಂಟಾಗ್ತಾ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಶಿವಭಕ್ತಿ ಶಿವಜ್ಞಾನ ಇಲ್ಲದ ಮನುಜರು ಸಗಣಿಲಿ ಸಾಶರ ಹೊಳಹುಟ್ಟದೇ ದೇವ ಎನ್ನುವಂತಹ ಮಾತನ್ನು. ಆ ದೃಷ್ಟಿಯಿಂದ ಇಲ್ಲಿ ಶಿವಭಕ್ತಿ ಶಿವಜ್ಞಾನ ಬಹಳ ಮುಖ್ಯವಾಗಿ ಚಿತ್ತದಲ್ಲಿಯೇ ಶಿವನನ್ನು ನೆಲೆಗೊಳಿಸಿಕೊಂಡಾಗ ಆಗ ಅವನೇನಾಗ್ಬಿಡ್ತಾನೆ ಅಂತ ಹೇಳಿದ್ರೆ ಶಿವಭಕ್ತಿ ಸಂಪನ್ನನಾಗ್ತಾನೆ ಎನ್ನುವಂತಹದ್ದನ್ನು. ಹಾಗಾಗಿ ಅಂತಹ ಶಿವಭಕ್ತಿ ಸಂಪನ್ನನಾಗುವುದಕ್ಕೋಸ್ಕರವಾಗಿಯೇ ಈ ಶಿವರಾತ್ರಿಯ ದಿವಸನಾದರೂ ಕೂಡ ಚಿತ್ತದಲ್ಲಿ ಯಾರನ್ನು ನೆಲೆಸಿಕೊಳ್ಬೇಕು, ಪರಮಾತ್ಮನ ನೆಲೆಗೊಳಿಸಿಕೊಳ್ಬೇಕು ಎನ್ನುವಂತಹದ್ದನ್ನು ನಮಗೆ ಒಂದು ದಿವಸದ ಮಹತ್ವವನ್ನು, ಶಿವರಾತ್ರಿಯ ಮಹತ್ವವನ್ನು ತಿಳಿಸುವಂತಹ ಒಂದು ಪ್ರಯತ್ನವನ್ನು ನಮ್ಮ ಹಿಂದಿನವರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಶಿವರಾತ್ರಿಯಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಶಿವನ ಜಾಗರಣೆಯನ್ನು ಮಾಡುತ್ತಾ, ಶಿವನಾಮ ಸ್ಮರಣೆಯನ್ನು ಮಾಡುತ್ತಾ, ಶಿವನಲ್ಲಿ ಭಕ್ತಿಯ ಸಮರ್ಪಣೆಯನ್ನು ಮಾಡುತ್ತಾ, ಆಮೇಲೆ ಶಿವನ ವಿಚಾರಗಳ ಕೀರ್ತನೆಗಳನ್ನು ಕೇಳುತ್ತಾ ಶಿವನೊಂದಿಗೆ ಬೆರೆಯುವಂತಹ ಕೆಲಸವನ್ನು ಮಾಡಬೇಕು. ಹಾಗಾಗಿ 24 ಗಂಟೆಗಳ ಕಾಲ ಅಂದರೆ ಹಗಲು 4 ಪ್ರಹರ, ರಾತ್ರಿ 4 ಪ್ರಹರ, ಅಲ್ಲಿಗೆ ಎಷ್ಟಾಯಿತು, 24 ಗಂಟೆ. ಒಂದು ಪ್ರಹರ ಅಂದರೆ 3 ಗಂಟೆ, 4 + 4 8 ಪ್ರಹರ ಅಂದರೆ ಅಲ್ಲಿಗೆ 24 ಗಂಟೆಗಳ ಕಾಲ ಶಿವಸ್ಮರಣೆಯಲ್ಲಿ ಇರಬೇಕು. ಆ ಇಡೀ ಪೂರ್ಣವಾದಂತಹ ಜನ ಶಿವನ ಸ್ಮರಣೆಯಲ್ಲಿ ಇರಬೇಕು ಎನ್ನುವಂತಹದ್ದು ನಿಯಮ ಇದೆ. ಇಲ್ಲಿ ಶಿವರಾತ್ರಿ ದಿವಸ ಯಾಕಂದರೆ ಮನುಷ್ಯನಿಗೆ ಸಹಜವಾದಂತಹ ಈ ದೇಹದ ಆಯಾಸಗಳು ಇದ್ದೇ ಇರುತ್ತೆ. ಯಾರಿಗೆ ಅವಶ್ಯಕತೆ ಇರ್ತದೆ ಪೂರ್ಣವಾಗಿ ಉಪವಾಸ ಇರಿ. ಮಕ್ಕಳಿರ್ಬೋದು, ಹಿರಿಯರು ಇರಬಹುದು, ಆರೋಗ್ಯ ಅಸಮತೋಲನ ಇರ್ತಕ್ಕಂಥಿರ್ಬೋದು, ನಿಮಗೆ ಬೇಕಾದಂತಹ ಏನು ದ್ರವ ಪದಾರ್ಥಗಳನ್ನು, ನಿಮಗೆ ಬೇಕಾದಂತಹ ಹಣ್ಣುಗಳ ಜ್ಯೂಸುಗಳನ್ನು, ಅಥವಾ ಮಕ್ಕಳಿಗೆ ಬೇಕಾದಂತಹ
ಉಪಹಾರಗಳನ್ನು ನೀವು ಕೊಡುವಂತಹ ಕೆಲಸವನ್ನು ಮಾಡಿ. ಎಲ್ಲರೂ ಕೂಡ ಉಪವಾಸ ಇರಬೇಕು ಎನ್ನುವಂತಹದ್ದು ಅಲ್ಲ, ಅವರ ದೇಹದ ಅನುಗುಣಕ್ಕೆ ಅನುಗುಣವಾಗಿ ಅವರು ಆಚರಣೆಯನ್ನು ಮಾಡೋದು ತುಂಬ ಸೂಕ್ತ ಎನ್ನುವಂತಹದ್ದನ್ನು ಹೇಳ್ತಾ, ಜೊತೆಯಲ್ಲಿ ಉಪವಾಸ ಎಂದರೆ ಪರಮಾತ್ಮನೊಂದಿಗೆ ಇರುವಂತಹದ್ದೇ, ಪರಮಾತ್ಮನ ಹತ್ತಿರದಲ್ಲಿ ಇರುವಂತಹದ್ದೇ ಉಪವಾಸ ಎನ್ನುವಂತಹದ್ದನ್ನು ಇಲ್ಲಿ ಭಾಳ ಸ್ಪಷ್ಟವಾಗಿ ಕೂಡ ಹೇಳ್ತಾರೆ. ಹಾಗಾಗಿ ಈ ಜಾಗರಣೆಯ ದಿವಸ ನೀವು ಜಾಗರೂಕರಾಗಿ ಶಿವನ ಹತ್ತಿರ ಇರುವಂತಹ ಒಂದು ಪ್ರಯತ್ನವನ್ನು ಮಾಡಿ ಎನ್ನುವಂಥ ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇಲ್ಲಿ ಮುಖ್ಯವಾಗಿ ನಾವು ಅವತ್ತು ಶಿವರಾತ್ರಿ ದಿವಸ ಬೆಳಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸಾದ ಮೇಲೆ ಸ್ನಾನಾದಿಗಳನ್ನು ಮಾಡಿ ಮಡಿವಸ್ತ್ರವನ್ನು ಉಟ್ಟು ತಮ್ಮ ನಿತ್ಯ ಅನುಸಂಧಾನದ ದೈವತ್ವವನ್ನು ಪ್ರಾರ್ಥನೆಯನ್ನು ಮಾಡಿ, ಮೊದಲನೇ ಪ್ರಹರದಲ್ಲಿ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ನಿತ್ಯ ಸಂಸ್ಕಾರದ ಪೂಜೆಗಳನ್ನು ಮಾಡಿ, ನಿಮ್ಮ ಮನೆಯೊಳಗೆ ಇರುವಂತಹ ವಿಗ್ರಹಗಳನ್ನು ಪೂಜೆಯನ್ನು ಮಾಡಿ, ನಿಮ್ಮ ಹತ್ತಿರದಲ್ಲಿರುವಂತಹ ದೇವಾಲಯಗಳಿಗೆ ದರ್ಶನವನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು. ನಿಮಗೆ ಈ ಅವಧಿ ಒಳಗೆ ಸಾಮಾನ್ಯವಾಗಿ ಬೆಳಗ್ಗೆ ಒಂದು 9 ಗಂಟೆವರೆಗೂ ನಿಮ್ಮ ಮನೆಯ ಪೂಜೆಗಳೇ ಮುಖ್ಯವಾಗಿರುತ್ತೆ. 9 ಗಂಟೆಯಿಂದ 12 ಗಂಟೆಗಳ ಕಾಲ ನಿಮ್ಮ ದೇವರುಗಳು ಅಥವಾ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥವರು ಎಲ್ಲರೂ ಸೇರಿ ಈ ಕರ್ತವ್ಯಗಳನ್ನು ಮಾಡಿ, ಆನಂತರದಲ್ಲಿ ಮಧ್ಯಾಹ್ನ 12ರಿಂದ 3 ಗಂಟೆಯವರೆಗೆ ಅಕ್ಕಪಕ್ಕದ ದೇವಾಲಯಗಳಿಗೆ ದರ್ಶನವನ್ನು ಕೊಡುವಂಥ ಕೆಲಸವನ್ನು ಮಾಡಿ, ಅದನಂತರ ಮತ್ತೆ ಸಂಜೆ 3ರಿಂದ 6 ಗಂಟೆಯವರೆಗೆ ಯಾವುದಾದ್ರೂ ದೇವಾಲಯಗಳಲ್ಲಿ ಕೀರ್ತನ, ಶಿವಭಜನೆ ಇಂಥವಿದ್ರೆ ಭಾಗವಹಿಸಿ, ಆಮೇಲೆ ಸಾಯಂಕಾಲ ಮತ್ತೆ ಸಂಜೆ 6 ಗಂಟೆಯ ಮೇಲೆ ಮತ್ತೆ ಎಲ್ಲೆಲ್ಲಿ ಶಿವಪೂಜೆಗಳು ಇರ್ತಾವೋ, ಶಿವ ದೇವಾಲಯದಲ್ಲಿ ಒಂದು ವ್ಯವಸ್ಥೆ ಇರುತ್ತೋ ಅಲ್ಲಿ ಹೋಗಿ ಆ ಶಿವನ ಪೂಜೆಯನ್ನು ಮಾಡಿ, ಹಾಲು, ಮೊಸರು, ತುಪ್ಪ, ಜೇನು ಮತ್ತು ಸಕ್ಕರೆ, ಪಂಚ ಅಮೃತಗಳು ಅಂತ ಹೇಳ್ತಾರೆ, ಇವುಗಳ ಮೂಲಕವಾಗಿ ಒಂದು ಅಭಿಷೇಕವನ್ನು ಮಾಡಿ ಶಿವನನ್ನು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ಇದಕ್ಕೆ ವಿಶೇಷವಾದಂತಹ ಪತ್ರಿಗಳೆಲ್ಲ ಇದ್ದಾವೆ. ಇದಕ್ಕೆ ಬೇಕಾದಂತಹ ಶಿವರಾತ್ರಿ ದಿವಸ ಬೇಕಾದಂತಹ ವಿಶೇಷವಾದಂತಹ ಉಪಚಾರ ಪೂಜೆಗಳು ಅಂತ ಹೇಳಿದರೆ ಬಿಲ್ವ ವೃಕ್ಷ ಅಂದರೆ ಬಿಲ್ವ ಪತ್ರೆ ಬಹಳ ವಿಶೇಷ, ಯಾರಿಗೆ? ಶಿವನಿಗೆ. ಆನಂತರದಲ್ಲಿ ಎರಡನೇದೇನಪ್ಪ ಅಂತ ಹೇಳಿದ್ರೆ ಈ ಮುತ್ತುಗದ ಹೂವು, ಯಾವತ್ತೂ ಪೂಜೆ ಮಾಡೋದಲ್ಲ ಇದನ್ನು, ಇವತ್ತಿನ ದಿವಸ ಮಾತ್ರ ಮುತ್ತುಗದ ಹೂವನ್ನು ಪೂಜೆ ಮಾಡ್ತಾರೆ. ಅದು ಬೇಡರ ಕಣ್ಣಪ್ಪನ ಪಾಜದ ಆಕಾರದಲ್ಲಿ ಇರುತ್ತೆ ಎನ್ನುವಂತಹದ್ದನ್ನು, ಅದನ್ನು ಮತ್ತು ತುಂಬೆ ಹೂಗಳನ್ನು ವಿಶೇಷವಾಗಿ ಪೂಜೆ ಮಾಡ್ತಾರೆ. ಅದು ಪಾಜದ ಆಕಾರದಲ್ಲಿ ಇರುತ್ತೆ ಎನ್ನುವಂತಹದ್ದನ್ನು ಇಟ್ಕೊಂಡು, ಆಮೇಲೆ ಎರಡನೇದರಪ್ಪ ಅಂತ ಶಿವನ ಮೇಲೆ ಅದರ ಸ್ಪರ್ಶ ಬೇಕು ಎನ್ನುವಂತಹ ದೃಷ್ಟಿಯಿಂದ, ಯಾಕೆಂದರೆ ಶಿವಶರಣನ ನೆನೆಯುವುದೇ ಶಿವನಿಗೆ ಆನಂದ ಅಂತ ಹೇಳ್ತಾರೆ. ಹಾಗಾಗಿ ಅಂತಹವರ ಸ್ಮರಣೆಗೋಸ್ಕರವಾಗಿ ಈ ಹೂಗಳನ್ನು ಪೂಜೆಯನ್ನು ಮಾಡುವಂತಹದ್ದನ್ನು. ಬಿಲ್ವ ವೃಕ್ಷ ಏನಾಗುತ್ತೆ? ದರ್ಶನಂ ಬಿಲ್ವ ವೃಕ್ಷಸ್ಯ ಸ್ಪರ್ಶನಂ ಪಾಪನಾಶನಂ ಅಘೋರ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಅನ್ನುವಂತಹ ಒಂದು ಉದಾಹರಣೆ ಇದೆ. ಈ ನಾವು ಬೇರೆ ಇನ್ನು ಯಾವ ಪತ್ರೆಗಳನ್ನು ಧರಿಸೋದಕ್ಕಿಂತ ಒಂದೇ ಒಂದು ಬಿಲ್ಪತ್ರೆಯನ್ನು ಧರಿಸಿದರೆ ಸಾಕು ಶಿವ ಪ್ರೀತಿಯಾಗಿಬಿಡ್ತಾನಂತ. ಯಾಕೆಂದರೆ ಶಿವನ ಮೂರನ್ನ ಕಣ್ಣಿನ ಸ್ವರೂಪವೂ ಬಿಲ್ಪತ್ರೆನೇ, ಅವನ 3 ಕಣ್ಣಿನ ಸ್ವರೂಪವೂ ಬಿಲ್ಪತ್ರೆನೇ. ಯಾರು ಬಿಲ್ವಪತ್ರೆಯನ್ನು ದರ್ಶನ ಮಾಡ್ತಾರೋ, ಅದರ ಸ್ಪರ್ಶನವನ್ನು ಮಾಡ್ತಾರೋ, ಹಾಗಾಗಿ ಅವರಿಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಪಾಪಗಳೆಲ್ಲವೂ ಕೂಡ ಸಂಹಾರವಾಗುತ್ತೆ ಎನ್ನುವಂತಹದ್ದನ್ನು. ಇದು ಮೊದಲನೇದು. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಒಬ್ಬ ಬೇಟೆಗಾರ, ಶಿವರಾತ್ರಿ ಬಂದಿದ್ದೇ ಈ ಬಿಲ್ವವೃಕ್ಷದಿಂದ. ಒಬ್ಬ ಬೇಟೆಗಾರ ಬೆಳಗಿನಿಂದ ಸಂಜೆಯವರೆಗೂ ಕೂಡ ಅವನು ಏನು ಮಾಡ್ತಾನೆ? ಬೇಟೆ ಹುಡುಕಿರ್ತಾನೆ, ಆದರೆ ಬೇಟೆ ಸಿಕ್ಕೋದಿಲ್ಲ. ಆದರೆ ಒಂದು ವೃಕ್ಷದ ಮೇಲೆ ಹೋಗಿ ಕುಳಿತುಕೊಂಡು ಅದರ ಎಲೆಗಳನ್ನು ಕಿತ್ತು ಕೆಳಗಡೆ ಹಾಕ್ತಾ ಇರ್ತಾನೆ. ಆದರೆ ಉದ್ದೇಶ ಒಂದು ಬಿಲ್ವವೃಕ್ಷ ಅಂತ ಗೊತ್ತಿಲ್ಲ, ಬಿಲ್ವ ದಳವನ್ನು ಕೀಳ್ತೀನಿ ಅನ್ನೋದು ಗೊತ್ತಿಲ್ಲ. ಆದರೆ ಪ್ರಾಣಿಗಳು ಬರಲಿ ಅನ್ನೋ ದೃಷ್ಟಿಯಿಂದ ಆ ಬಿಲ್ವ ದಳಗಳನ್ನು ಕೀಳ್ತಾ ಇರ್ತಾನೆ. ಅವನಿಗೆ ಬೆಳಗಿನ ಜಾವ ಒಂದು ಪ್ರಾಣಿ ಅಲ್ಲಿ ಕೊಳದಲ್ಲಿ ನೀರು ಕುಡಿಲಿಕ್ಕೋಸ್ಕರವಾಗಿ ಬರ್ತಾ ಇದೆ. ಅದನ್ನು ನೋಡ್ತಾನೆ. ಅದು ನೀರು ಕುಡಿದು ನಾನು ಹೋಗುವ ಸಂದರ್ಭದಲ್ಲಿ ಬಾಣ ಪ್ರಯೋಗ ಮಾಡಬೇಕು ಅವನು. ಆದರೆ ತಕ್ಷಣ ಆ ಪ್ರಾಣಿಗೆ ಗೊತ್ತಾಗುತ್ತೆ. ಆಗ ಅದು ತುಂಬ ಮರಕದ ದೃಷ್ಟಿಯನ್ನು, ಸಾಮಾನ್ಯವಾಗಿ ಪ್ರಾಣಿಗಳಿಗೆ ಕೆಲವು ಸಂದರ್ಭದಲ್ಲಿ ತುಂಬ ಒಂಥರ ಮರಕ ಅಂತ ಹೇಳಿದ್ರೆ ಹೆಂಗೆ ನಮ್ಮ ಪುಣ್ಯಕೋಟೆ ಹಸು ಅಂತ ಹೇಳ್ತೇವಲ್ಲ, ಆ ರೀತಿಯಾದಂಥ ಹುಲಿಯ ಮುಂದೆನೂ ಕೂಡ ತನ್ನ ಮರಕದ ಧ್ವನಿಯನ್ನು, ಭಾವನೆಯನ್ನು, ಯಾಕಂದ್ರೆ ಕರು ಇದೆ ಹಾಲು ಕೊಡಬೇಕು ಎನ್ನುವಂತಹ ಭಾವ ಅಲ್ಲಿ ಹೇಗಿತ್ತು, ಹಾಗೆ ಈ ಪ್ರಾಣಿ ಏನಾಗಿತ್ತು, ಜಿಂಕೆ, ಆಗ ತಾನೇ ಮರಿ ಹಾಕಿ ಬಾಯಾರಿಕೆಯಾಗಿ ನೀರು ಕುಡಿಯೋದಕ್ಕೆ ಬಂದಂತಹದ್ದು.
ಅದರ ಸ್ವರೂಪವನ್ನು ಅವನು ಗಮನಿಸ್ತಾನೆ. ತಕ್ಷಣ ಬಾಣ ಪ್ರಯೋಗ ಮಾಡೋದಿಲ್ಲ. ಓಹೋ, ಇಂತಹ ಪ್ರಾಣಿಯನ್ನು ನಾನು ಕೊಲ್ಲೋದು ಸೂಕ್ತ ಅಲ್ಲ ಅಂತ ಹೇಳಿ ಅದನ್ನೇನು ಮಾಡ್ತಾನೆ, ಬಿಟ್ಟು ಕಳಿಸ್ತಾನೆ. ಸಹಜವಾಗಿ ಆ ಪ್ರಾಣಿ ಹೋಗಿ ತನ್ನ ವೃತ್ತಾಂತವನ್ನಲ್ಲಿ ಹೇಳಿದಾಗ ಅಲ್ಲಿರುವಂತಹ ವಯಸ್ಸಾದಂತಹ ಅಥವಾ ದುರ್ಬಲವಾದಂತಹ ಅಥವಾ ಇನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲದೇ ಇರ್ತಕ್ಕಂಥ ಕಾಲು ಮುರಿದಂತಹ ಇಂತಹ ಕೆಲವೆಲ್ಲ ಪ್ರಾಣಿಗಳೆಲ್ಲ ಸೇರಿ ಇಲ್ಲ ಅಂತಹ ಪುಣ್ಯಾತ್ಮನಿಗೆ ಅವನಿಗೆ ಅನುಕಂಪ ಮತ್ತು ಬರಕ ಉಂಟಾದಂತಹ ಆ ವ್ಯಕ್ತಿಗೆ ನಾವು ಹೋಗಿ ಆಹಾರವಾಗೋಣ ಅಂಥೇಳಿ ಅವರೆಲ್ಲರೂ ಬರ್ತಾರೆ. ಆಗ ಏನಾಗ್ತದೆ ಅಂದರೆ ಇವನಿಗೆ ಮೊದಲೇ ಆ ಅನುಕಂಪ ಬಂದಿರ್ತದೆ. ಅಂತಹ ಸಂದರ್ಭದಲ್ಲಿ ಸಹಜವಾಗಿ ಅದರ ಮೇಲೆ ಕರುಣೆ ಬಂದಿರ್ತದೆ. ಹಾಗಾಗಿ ಅವನಿಗೆ ಬಾಣಪ್ರಯೋಗ ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ. ಆಗ ಏನಾಗ್ತದೆ ಅಂದರೆ ಶಿವ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ಹೇಳ್ತಾನೆ, ನೀನು ರಾತ್ರಿ ಎಲ್ಲ ಕುಳಿತಿದ್ದು ಬಿಲ್ವವೃಕ್ಷ, ನೀನು ಕಿತ್ತು ಹಾಕಿದ್ದು ಬಿಲ್ವದಳ, ಕೆಳಗಡೆ ಏನಿತ್ತು ಶಿವಲಿಂಗ ಇತ್ತು. ಹಾಗಾಗಿ ನಿನಗೆ ಗೊತ್ತಿಲ್ಲದೇನೆ ನೀನು ಮಾಡಿದಂತಹ ಈ ಕ್ರಿಯೆ ಇದೆಯಲ್ಲ, ಈ ಕ್ರಿಯೆಯಿಂದ ಏನಾಗಿದೆ, ಬಿಲ್ವವೃಕ್ಷದ ಸಹವಾಸದಿಂದ ನೀನು ಏನಾಗಿದೆಯಾ ಅಂದರೆ ಅನುಕಂಪವನ್ನು ಹೊಂದಿದೆಯಾ, ಕರುಣೆಯನ್ನು ಹೊಂದಿದೆಯಾ, ತ್ಯಾಗವನ್ನು ಮಾಡಿ ಕಳಿಸಿದೆಯಾ. ಹಾಗಾಗಿ ಎಲ್ಲ ಗುಣಗಳು ನಿನ್ನಲ್ಲಿ ಸೇರಿರೋದ್ರಿಂದ ಇದೇನಾಗಲಿ ಅಂತ ಹೇಳಿದ್ರೆ ಇವತ್ತು ಶಿವರಾತ್ರಿಯಾಗಿ ಮಾರ್ಪಾಡಾಗಲಿ ಈ ದಿನ. ಹಾಗಾಗಿ ನೀನು ಶಿವನ ಸಾನ್ನಿಧ್ಯದಲ್ಲಿ ಇದ್ದು ಬಿಲ್ವದಳಗಳನ್ನು ಶಿವನ ಮೇಲೆ ಇಟ್ಟಿರೋದ್ರಿಂದ ಅದೇನಾಗಿದೆ ಅಂತ ಹೇಳಿದ್ರೆ ರಾತ್ರಿಯೆಲ್ಲವೂ ಜಾಗರೂಕನಾಗಿ ನೀನೇನು ಮಾಡಿದೆಯಾ, ಈ ಕೆಲಸವನ್ನು ಮಾಡಿದೆಯಾ, ಇದು ಜಾಗರಣಿ ಆಗಲಿ ಶಿವರಾತ್ರಿ ಆಗಲಿ ಅಂತ ಹೇಳಿ ಸಂದೇಶವನ್ನು ಕೊಟ್ಟರು ಎನ್ನುವಂತಹದ್ದು ನಿಯಮ ಇದೆ. ಹಾಗಾಗಿ ಶಿವರಾತ್ರಿ ದಿವಸ ಶಿವನ ಪೂಜೆ ಮಾಡಿರ್ತಕ್ಕಂಥ ನಿಮ್ಮ ಎಲ್ಲರಲ್ಲೂ ಕೂಡ ಏನಿರಬೇಕಪ್ಪ ಅಂತ ಹೇಳಿದ್ರೆ ಅನುಕಂಪ, ಕರುಣೆ, ಇನ್ನೊಬ್ಬರಿಗೆ ಸಹಾಯ, ಪರೋಪಕಾರ, ಪುಣ್ಯದಂತಹ ಕೆಲಸಗಳನ್ನು ನೀವು ಮಾಡಿದ್ದಾದ ಪಕ್ಷದಲ್ಲಿ ಶಿವ ಸದಾ ನಿಮ್ಮೊಂದಿಗೆ ಇರ್ತಾನೆ ಎನ್ನುವಂತಹ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಹಾಗಾಗಿ ಬಿಲ್ವವೃಕ್ಷಕ್ಕೆ ಪರೋಕ್ಷವಾಗಿ ಆದರೂ ಕೂಡ ಅವನನ್ನು ಪರಿವರ್ತನೆ ಮಾಡಿದಂತಹ ಶಕ್ತಿ ಇದೆಯಲ್ಲ, ಹಾಗಾಗಿ ಈ ಬಿಲ್ವವೃಕ್ಷವನ್ನು ವಿಶೇಷವಾಗಿ ಗೌರವಿಸೋದು, ಬಿಲ್ವಪತ್ರೆಯನ್ನು ಶಿವನಿಗೆ ಧರಿಸುವಂತಹ ಒಂದು ಪರಿಪಾಠ ಬಂದಿದೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಶಿವರಾತ್ರಿ ದಿವಸ ಉಪವಾಸ ಅಂತೂ ಇರೋದಕ್ಕಾಗಲ್ಲ. ಹಾಗಾಗಿ ಅನ್ನ, ಸಾಂಬಾರು, ಪಾಯಸ, ಪಲ್ಯ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ. ಯಾಕೆ, ಊಟ ಆಗುತ್ತೆ. ಉಪವಾಸ ಇರಬೇಕಾದ್ರೆ ಸಹಜವಾಗಿ ದೇಹದ ಒಂದು ನ್ಯೂನತೆಗಳನ್ನು ನಾವು ಸರಿಪಡಿಸ್ಕೋಬೇಕು ಅನ್ನೋದಾದಾಗ ಆಗ ಏನಾಗ್ತದೆ, ಅದಕ್ಕೆ ಬೇಕಾದಂತಹ ಊಟವಲ್ಲದೇ ಇರುವಂತಹ ಪದಾರ್ಥವನ್ನು ನಾನು ಕೊಟ್ಟು ಶರೀರವನ್ನು ಅದಕ್ಕೆ ಶರೀರ ಮಾಧ್ಯಮ ಕಲಧರ್ಮ ಸಾಧನ ಶಾಸ್ತ್ರ ಇದೆ. ಹಾಗೆ ಶರೀರವನ್ನು ಬಳಸಿ ಮಾಡುವಂತಹ ಪೂಜೆ ಸೂಕ್ತ ಅಲ್ಲ ಎನ್ನುವಂತಹದ್ದು ಕೂಡ ಇದೆ. ಹಾಗಾಗಿ ಶರೀರ ಊಟನೂ ಮಾಡಿರಬಾರ್ದು, ಉಪವಾಸನೂ ಇರಬಾರ್ದು. ಹಾಗಾಗಿ ದೇಹ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಹಾಗಾಗಿ ಉಪವಾಸ ಇದ್ದಾಗ ಈ ನಮ್ಮ ಜೀರ್ಣಕ್ರಿಯೆಗೆ ಬೇಕಾದಂತಹ ದ್ರವಗಳು ದೇಹದಲ್ಲಿ ತಾನಾಗಿ ಉತ್ಪತ್ತಿ ಆಗ್ತಾ ಇರೋದ್ರಿಂದ ಅದರ ಉಪಶಮನವನ್ನು ಮಾಡಬೇಕಾದ್ರೆ ಪಾನಕವನ್ನು ಕುಡಿಬೇಕು. ಆಮೇಲೆ ಉಂಡಿಯನ್ನು, ತಂಬಿಟ್ಟನ್ನು ತಿನ್ನುವಂತಹದ್ದು ಸ್ವಲ್ಪ ಘನ ಪದಾರ್ಥ. ಆ ತಂಬಿಟ್ಟನ್ನು ಹಾಗೆ ತಿಂದರೆ ಹೊಟ್ಟೆ ಒಳಗೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ಸಹಜವಾಗಿ ಅದರಲ್ಲಿ ಮೆಲ್ಟ್ ಆಗ್ತಾ ಇರ್ತದೆ ಅದು ತಂಬಿಟ್ಟು. ಅದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ ಕೋಸಂಬರಿಯನ್ನು ತಿನ್ನೋದು. ಕೋಸಂಬರಿ, ತಂಬಿಟ್ಟು, ಆಮೇಲೆ ಪಾನಕ ಮತ್ತು ಫಲಗಳು, ಕಲ್ಲಂಗಡಿ ಇರಬಹುದು, ಕರ್ಬೂಜ ಇರಬಹುದು, ಮೋಸಂಬಿ ಇರಬಹುದು. ಇಂತಹ ಪದಾರ್ಥಗಳನ್ನು ಜೊತೆಯಾಗಿ ನಾವೆಲ್ಲ ಸ್ವೀಕಾರ ಮಾಡಿಕೊಂಡಾಗ ದೇಹ ಊಟ ಮಾಡ್ದಂಗೂ ಆಗಲ್ಲ, ಉಪವಾಸ ಇದ್ದಂಗೂ ಆಗೋದಿಲ್ಲ, ದೇಹಕ್ಕೆ ಬೇಕಾದಂತಹ ಎನರ್ಜಿಯನ್ನು ಕೊಟ್ಟಂಗಾಗುತ್ತೆ. ಅದು ಶಿವನ ಪ್ರಸಾದದ ರೂಪದಲ್ಲಿ, ಊಟದ ರೂಪದಲ್ಲಿ ಅಲ್ಲ, ಶಿವನ ಪ್ರಸಾದದ ರೂಪದಲ್ಲಿ ಅದನ್ನು ಸ್ವೀಕಾರ ಮಾಡ್ಕೋಬೇಕು ಅನ್ನುವಂತಹ ನಿಯಮ ಇದೆ. ನೈವೇದ್ಯವನ್ನು ಮಾಡೋದಾದರೆ ನೀವು ಪಾನಕ ಮುಖ್ಯವಾಗಿ ನಿಮಗೇನು ಆಹಾರ ತಗೋಬೇಕು ಅಂತ ಇರ್ತದೋ, ನಿಮಗೆ ಏನೇನು ಸಾಧ್ಯವಾಗುತ್ತೋ ಅದನ್ನು, ನಿಮಗೇನೇನು ಅನುಕೂಲವಾಗುತ್ತೋ, ಇಲ್ಲಿ ಮುಖ್ಯವಾಗಿ ಬರೋದಂದರೆ ಬೇಲ್ದ ಹಣ್ಣಿನ ಪಾನಕ, ಕರ್ಬೂಜದ ಪಾನಕ, ಅದು ನಿಂಬೆ ಹಣ್ಣಿನ ಪಾನಕ, ಹುಣಸೆ ಹಣ್ಣಿನ ಪಾನಕ, ಏನೂ ಇಲ್ಲದೆ ಇದ್ದರೆ ಮನೆಗಳಲ್ಲಿ ಹುಣಸೆ ಹಣ್ಣಿನ ಪಾನಕಗಳಲ್ಲಿ ಯಾವುದಾದ್ರು ಉಪಯೋಗ ತೊಗೋಬೋದು. ಅದೇ ರೀತಿಯಾಗಿ ಹಣ್ಣುಗಳನ್ನು ಮಾಡುವಂತಹವರು ಕಲ್ಲಂಗಡಿ ಹಣ್ಣನ್ನು ಆದಿಯಾಗಿ ಎಲ್ಲ ಹಣ್ಣುಗಳ ರಸಾಯನವನ್ನು ಮಾಡ್ಕೊಂಡು ಊಟ ಮಾಡ್ಬೋದು. ಶಿವನಿಗೆ ನೈವೇದ್ಯನ ಕೂಡ ಮಾಡಬೇಕು. ನೈವೇದ್ಯ ಮಾಡಿದ್ರೆ ಏನೂ ತಿನ್ನಬೇಡಿ, ಯಾಕೆಂದರೆ ಶಿವನಿಗೆ ನೈವೇದ್ಯ ಆದಮೇಲೆ ಅದು ಪ್ರಸಾದ ಆಗೋದು. ಹಾಗಾಗಿ ನೈವೇದ್ಯ ಮಾಡಲೇಬೇಕು. ಇನ್ನು ಉಪ್ಪಿಟ್ಟು ಅಥವಾ ಮಂಡಕ್ಕಿ ಅಂತ ಹೇಳ್ತಾರೆ, ತೋಷದ ಮಂಡಕ್ಕಿನೋ ಅಥವಾ ಅವಲಕ್ಕಿಯನ್ನೋ ಇಂಥವನ್ನು ಕೂಡ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದರೆ ಹಿತವಾಗಿರಲಿ, ಮಿತವಾಗಿರಲಿ.
ಇದನ್ನು ಬುರಿ ಭೋಜನವಾಗಿ ಊಟ ಮಾಡೋಂಗಲ್ಲ. ಹಿತಮಿತವಾದಂತಹ ಆಹಾರ ಇರಬೇಕು, ಶಿವನಾಮ ಸ್ಮರಣೆ ಇರಬೇಕು. ಇನ್ನು ರಾತ್ರಿ 9 ಗಂಟೆಯ ನಂತರದಲ್ಲಿ ಶಿವಕೀರ್ತನೆಗಳನ್ನು, ಶಿವಭಜನೆಗಳನ್ನು, ಶಿವನ ನಾಮಸ್ಮರಣೆಯನ್ನು ಅಥವಾ ಶಿವನ ಕಥೆಗಳನ್ನು ಓದುವುದರ ಮೂಲಕವಾಗಿ ರಾತ್ರಿ ಎಲ್ಲ ಕಳೆದು ಬೆಳಗಿನ ಜಾವ ಮತ್ತೆ 3 ಗಂಟೆಯಿಂದ 6 ಗಂಟೆವರೆಗೆ ಮತ್ತೆ ಸ್ನಾನಾದಿಗಳನ್ನ ಮಾಡಿ, ಮತ್ತೆ ಶಿವಪೂಜೆಯನ್ನು ಮಾಡಿ, ಮತ್ತು ಶಿವದರ್ಶನವನ್ನು ಮಾಡಿ, ಮತ್ತೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಉಪಹಾರಾದಿಗಳನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಆದರೂ ಕೂಡ ಆ ಬೆಳಗಿನ 6ರಿಂದ 9 ಗಂಟೆಯವರೆಗೆ ನೀವು ಲಘು ಉಪಹಾರದಲ್ಲೇ ಇರಬೇಕು. ಯಾವುದು ಉಪವಾಸ ಇದ್ದು ಒಂದೇ ಸರಿಗೆ ಹೊಟ್ಟೆ ತುಂಬ ತಿನ್ನಬಾರ್ದು ಅಂತ ಒಂದು ನಿಯಮ ಇದೆ. ಹಾಗಾಗಿ ಆವಾಗಲೂ ಕೂಡ ಸ್ವಲ್ಪ ಲಘು ಉಪಹಾರ ಮಾಡಿಕೊಂಡು ಮಧ್ಯಾಹ್ನ ಹೋಳಿಗೆ ಅನ್ನ ಸಾಂಬಾರು ಇಂಥ ಹೋಳಿಗೆ ಅಂತ ಒಬ್ಬಿಟ್ಟು ಅಂತಲೂ ಹೇಳ್ತಾರೆ. ಅಂತಹ ಊಟಗಳನ್ನ ಮಾಡಿ ಶಿವನಿಗೆ ನೈವೇದ್ಯ ಮಾಡಿ ಸ್ವೀಕಾರ ಮಾಡಬೇಕು ಅಂತ ನಿಯಮ ಇದೆ. ಹಾಗಾಗಿ ನೈವೇದ್ಯಕ್ಕೆ ಬೇಕಾದಂಥವೆಲ್ಲವೂ ಕೂಡ ಏನೇ ನಾವು ಸ್ವೀಕಾರ ಮಾಡಬೇಕಾದ್ರೂ ಕೂಡ ಶಿವನಿಗೆ ನೈವೇದ್ಯವನ್ನು ಮಾಡಿಯೇ ನಾವು ಸ್ವೀಕಾರ ಮಾಡಬೇಕು ಅಂತ ನಿಯಮ ಇದೆ. ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶಿವರಾತ್ರಿಯನ್ನು ಯಾರು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡ್ತಾರೋ ಇದು ವರ್ಷದ ಹಿಂದಿನ ತಿಂಗಳು, ವರ್ಷನ ಹಿಂದಿನ ಋತು ಮತ್ತು ಹಿಂದಿನ ತಿಂಗಳು, ಹಿಂದಿನ ಮಾಸ. ಯಾರು ಈ ಮಾಸದಲ್ಲಿ ಶಿವನನ್ನು ಧ್ಯಾನ ಮಾಡ್ತಾರೋ ಅವರಿಗೆ ಎಲ್ಲ ಗ್ರಹಗಳು ಕೂಡ ಉತ್ತಮವಾದಂತಹ ಫಲಗಳನ್ನು ಕೊಡ್ತಾರೆ. ಅವರಿಗೆ ಯಾವುದೇ ದುಷ್ಟಗ್ರಹಗಳಿದ್ದರೂ ಕೂಡ ಶಿವನ ಭಕ್ತ ಅಂತ ಹೇಳಿದಾಗ ಶಿವನಿಗೆ ಏನು ಕೊಡೋದಿಲ್ಲ, ತೊಂದರೆಯನ್ನು ಕೊಡುವಂತಹ ಯಾವ ಪ್ರಯತ್ನವನ್ನು ಮಾಡೋದಿಲ್ಲ ಶಿವಭಕ್ತರಿಗೆ. ಹಾಗಾಗಿ ಎಮ್ಮವರು ಬೆಸಗೊಂಡಡೆ ಶುಭಲಗ್ನವೆಂದಿರಯ್ಯ, ರಾಷ್ಟ್ರೀಕೂಟ ಗುಣ ಸಂಬಂಧ ಉಂಟೆಂದು ಹೇಳಿರಯ್ಯ, ನಾಳಿನ ದಿನಕ್ಕೆ ಇಂದಿನ ದಿನವೇ ಲೇಷೆಂದು ಹೇಳಿರಯ್ಯ, ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ. ಹಾಗಾಗಿ ಶಿವರಾತ್ರಿ ದಿವಸ ಯಾರು ಶಿವನ ಪೂಜೆಯನ್ನು ಮಾಡಿರ್ತಾರೋ, ಶಿವನಲ್ಲಿ ಭಕ್ತಿಯಿಂದ ಇರ್ತಾರೋ ಅವರಿಗೆ 12 ತಿಂಗಳು ಕೂಡ ಏನಾಗಿರ್ತದೆ, ಶುಭ ಫಲವನ್ನೇ ಕೊಡುತ್ತೆ. ಹಾಗಾಗಿ ನೀವು ಶಿವಭಕ್ತರಾಗಿ ಶಿವನನ್ನು ಮೊರೆ ಹೋಗಿ, ಶಿವನ ಮೊರೆ ಹೋದರೆ ಶಿವ ನಿಮ್ಮೊಂದಿಗೆ ಯಾವತ್ತೂ ತುಂಬ ಮುಗ್ಧ. ಶಿವ ಸಾಮಾನ್ಯವಾಗಿ ಒಂದು ಸಣ್ಣ ಭಕ್ತಿಯನ್ನು ಮಾಡಿದ್ರೂ ಸಾಕಂತೆ ಏನಾಗ್ತಾನೆ, ಬೇಗ ಒಲ್ದು ಬಿಡ್ತಾನಂತೆ. ನೋಡಿ, ಇಲ್ಲಿ ಕಾಯಕ ಮತ್ತು ದಾಸೋಹದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿರ್ತಾರೆ ಇಲ್ಲಿ ನಮ್ಮಲ್ಲಿ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಭಕ್ತ ಶ್ರೀಯಾಳ ಅನ್ನೋ ಕಥೆಯನ್ನು ನಾವೆಲ್ಲ ಕೇಳಿದ್ದೀವಿ ಅಲ್ಲ. ಭಕ್ತ ಶ್ರೀಯಾಳದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿತ್ಯವೂ ಕೂಡ ಕಾಯಕವನ್ನು ಮಾಡಿ ಆತ ಜಂಗಮ ದಾಸೋಹವನ್ನು ಮಾಡಿ ತಾನು ಊಟವನ್ನು ಮಾಡುವಂಥ ಒಂದು ಪರಿಪಾಠ ಇತ್ತು. ಆದರೆ ಇಲ್ಲೇನಾಯಿತು ಅಂತ ಹೇಳಿದ್ರೆ, ಅವತ್ತಿನ ದಿನ ಎಲ್ಲೂ ಕೂಡ ಜಂಗಮರು ಬೇಗ ಸಿಕ್ಕೋದಿಲ್ಲ. ಆಗ ಏನು ಮಾಡ್ತಾನೆ ಶ್ರೀಯಾಳ, ತನ್ನೊಂದು ನದಿಯ ದಡದಲ್ಲಿ ಹೋಗಿ ಅಲ್ಲೆಲ್ಲ ಯಾರ ಸಂಧ್ಯಾವಂದನೆ ಇಂಥ ಬಂದಿರ್ತಾರಂತ ನೋಡ್ಲಿಕ್ಕೆ ಹೋದಾಗ ಒಬ್ಬ ವೃದ್ಧ ಜಂಗಮ ಸಿಗ್ತಾರೆ. ಕೈಕಾಲೆಲ್ಲ ನಡುಗ್ತಾ ಇರ್ತವೆ, ಕೈಲಿ ಕೋಲ್ ಹಿಡಿದಿರ್ತಾನೆ. ಆ ವೃದ್ಧ ಜಂಗಮನನ್ನು ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ, ಇವತ್ತು ನನ್ನ ಮನೆಯಲ್ಲಿ ಬಂದು ಜಂಗಮ ದಾಸೋಹವನ್ನು ಸ್ವೀಕಾರ ಮಾಡುವಂತ ಕೇಳಿದಾಗ, ಆಯಿತು ನಾನು ಬರ್ತೇನೆ, ನನ್ನ ಕಂಡೀಷನ್ಗೆ ನೀವು ಒಪ್ತೀಯಾ ಅಂತ ಕೇಳ್ತಾನೆ. ನಾನು ಇಲ್ಲ, ನಿನ್ನ ಎಲ್ಲ ಕಂಡೀಷನ್ಗೂ ಒಪ್ತೇನೆ ಅಂತ ಮನೆ ಕರ್ಕೊಂಬರ್ತಾನೆ. ಮನೆ ಕರ್ಕೊಂಬಂದಾದಮೇಲೆ ಅವರೇನು ಅಲ್ಲಿ ಅವರಿಗೆ ಪಾದವನ್ನು ತೊಳೆದು ಸ್ವಾಗತವನ್ನು ಮಾಡಿ ಮನೆ ಕರ್ಕೊಂಬಂದು ಊಟಕ್ಕೆ ಕೂರಿಸ್ಬೇಕಾದ್ರೆ ಆತ ಹೇಳ್ತಾನೆ, ನಾನು ಆಹಾರ ತಿನ್ನೋದಿಲ್ಲ, ಮಾಂಸಾಹಾರ ಬೇಕು ಅಂತ. ಆವಾಗ ಯೋಚನೆ ಮಾಡ್ತಾರೆ, ಶಿವಭಕ್ತರಾದವರು ಯಾವತ್ತೂ ಕೂಡ ಮಾಂಸಾಹಾರ ತಿನ್ನೋದಿಲ್ಲ. ಆದರೆ ಅವ್ರು ಸ್ವೀಕಾರ ಮಾಡೋದೇನೋ ಸಸ್ಯಾಹಾರವನ್ನು, ತಾವು ಮಾಡಿದಂತಹ ಕಾಗಿಂದ ಬಂದಂತಹ ಪದಾರ್ಥವನ್ನು. ಆಗ ಮಾಂಸಾಹಾರ ಬೇಕು ಅಂದಾಗ ಮೊದಲೇ ಭಾಷೆ ಕೊಟ್ಟಿರ್ತಾನೆ ಅವನು, ಕೊಡ್ತೀನಿ ಅಂಥೇಳಿ. ಆಯಿತು, ನನ್ನ ದೇಹದ ಮಾಂಸವನ್ನೇ ಕೊಡ್ತೀನಿ ಅಂತ ಹೇಳ್ತಾನೆ. ಆದರೆ ಆವಾಗ ಅವನು ಒಪ್ಪೋದಿಲ್ಲ. ನಿಮ್ಗೆ ವೃದ್ಧವಾದಂತಹ ವಯಸ್ಸು, ನನಗೆ ಬಾಲ್ಯ ಮಾಂಸ ಬೇಕು ಅಂತ ಕೇಳಿದಾಗ ಆಗ ಮಗನ ಕರೆಸ್ತಾರೆ. ಆ ಮಗನೂ ಕೂಡ ಇಲ್ಲ, ನನ್ನ ದೇಹವನ್ನು ಜಂಗಮರಿ ದಾಸೋಹ ಪಡಿಸಿ ಅಂತ ಹೇಳ್ತಾನೆ. ಆದರೂ ಕೂಡ ಪಾಪ ತಂದೆ ತಾಯಿಗಳು ಬಲವಂತವಾಗಿ ತುಂಬ ಒತ್ತಡದಿಂದನೇ ಆ ಭಕ್ತಿ ಸೇವೆಯನ್ನು ಮಾಡುವ ಸಂದರ್ಭದಲ್ಲಿ ನಮಗೆ ಮಗನ ಮಖನಾರು ನೋಡಾಕಬೇಕು ಅಂಥೇಳಿ ಮುಖವನ್ನು ತಲೆಯನ್ನು ಮಾತ್ರ ತೆಗೆದಿಟ್ಟು ದೇಹದ ಮಾಂಸವನ್ನು ಕೊಟ್ಟರೂ ಕೂಡ ಶಿವ ಒಪ್ಪೋದಿಲ್ಲ. ಬರೀ ದೇಹದ ಮಾಂಸ ಮಾತ್ರ ಕೊಟ್ಟಿದ್ದೀರಾ,
ಇದು ದೇಹ ಅಮೇಧ್ಯದಿಂದ ಕೊಟ್ಟಿರ್ತಕ್ಕಂಥ ದೇಹ. ನಮಗೆ ಬೇಕಾಗಿದ್ದು ತಲೆಯ ಮಾಂಸ ಬೇಕು ಅಂತ ಮತ್ತೆ ಕೇಳಿದಾಗ ತಲೆಯನ್ನೂ ಕೂಡ ಕೊಟ್ಟು ದಾಸೋಹವನ್ನು ಮಾಡಿದರು ಎನ್ನುವಂತಹದ್ದನ್ನು ನಾವು ಕೇಳ್ತೀವಿ. ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಶಿವನ ಎಷ್ಟು ಭಕ್ತಿಯನ್ನು ಮಾಡುವಾಗ ಇದು ಏನು ಗರಗಸದಂತೆ ಇದ್ದಂತೆ ಅಂತ, ಹೋಗುವಾಗ ಕೊಯ್ಯುತ್ತಂತೆ ಬರುವಾಗ ಕೊಯ್ಯುತ್ತಂತೆ ಇದು. ಹಾಗಾಗಿ ಪರೀಕ್ಷೆಯನ್ನು ಮಾಡುವಂಥದ್ದು. ಇಲ್ಲಿ ಏನಪ್ಪ ದೇಹದ ಮಾಂಸ ಕೊಡೋಕೆ ಅವರು ಒಪ್ಪಿದ್ರು ಅಂದರೆ ದೇಹದ ಮೇಲೆ ಮೋಹ ಇರಬಾರ್ದು ಅಂತ, ಮಮತೆ ಇರಬಾರ್ದು ಅಂತ. ಎರಡನೇದು ಮಗನ ಮಾಂಸವನ್ನು ಕೊಡಲಿಕ್ಕೆ ಸಿದ್ಧವಾದರು. ಯಾಕೆ? ಮಮಕಾರ ಹೋಗಬೇಕು ಅಂತ. ಒಂದು ದೇಹದಲ್ಲಿ ಮೋಹ ಹೋಗಬೇಕು, ಮಗುವಿನಲ್ಲಿ ಮಮಕಾರ ಹೋಗಬೇಕು. ಆಮೇಲೆ ದೇಹದ ಮಾಂಸ ಕೊಟ್ಟರು ತಲೆ ಮಾಂಸ ಬೇಕು ಅಂತ ಯಾಕೆ ಕೇಳಿದ ಅಂತ ಹೇಳಿದ್ರೆ ಯಾಕೆಂದ್ರೆ ಒಂದು ಕಡೆ ಹೇಳ್ತಾರೆ, ಭಾಳ ಅದ್ಭುತವಾಗಿ ಹೇಳ್ತಾರೆ ಶರಣರು, ಏನೋ ಭಕ್ತಿ ಹಿಡಿದು ಆಚರಿಸಿದೊಡೆ ಜ್ಞಾನ ಹಿಡಿದು ವಾದಿಸುವ, ಜ್ಞಾನ ಹಿಡಿದು ವಾದಿಸಿದೊಡೆ ಭಕ್ತಿ ಹಿಡಿದು ಆಚರಿಸುವ. ಉಭಯ ಒಂದಾದಲ್ಲಿ ಭಕ್ತಿ ಮತ್ತು ಜ್ಞಾನ ಒಂದಾದರೆ ಡಂಗುರ ಹೊಡೆದು ನಾಟ್ಯವಾಡುವ. ಹಾಗಾಗಿ ಶಿವರಾತ್ರಿಯನ್ನು ಬರೀ ಭಕ್ತಿಯಿಂದ ಮಾತ್ರ ಮಾಡಬೇಡಿ, ಜ್ಞಾನದಿಂದನೂ ಕೂಡ ಮಾಡಿ. ಹಾಗಾಗಿ ಇದು ಶಿವರಾತ್ರಿ ಹೇಗಾಗಿರಬೇಕು ಅಂದರೆ ನಿಮ್ಮ ಜೀವನ ಜಾಗೃತಿಯಿಂದ ಕೂಡಿರಬೇಕು, ನಿಮ್ಮ ಜೀವನ ಶಿವಮಯವಾಗಿರಬೇಕು, ನಿಮ್ಮ ಜೀವನ ಸಾರ್ಥಕವಾಗಬೇಕು. ಆ ರೀತಿಯಾಗಿ ಶಿವರಾತ್ರಿನ ಆಚರಣೆಯನ್ನು ಮಾಡಿ ಶಿವನಿಂದ ಎಲ್ಲ ರೀತಿಯಾದಂತಹ ಭಾಗ್ಯಗಳನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಳ್ಳಿ ಎನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶುಭಂ ಭೂಯಾತ್. ಇದು ತುಂಬ ಮೂಲಭೂತವಾದಂತಹ ಪ್ರಶ್ನೆ ಇದು. ಇವರು ಕೇಳಿದ್ದು ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿ ನಾದ ಬಿಂದು ಕಳೆ. ನಾದ ಅಂದರೆ ಯಾವುದು? ಓಂಕಾರ. ಬಿಂದು ಅಂದರೆ ಓಂಕಾರದಿಂದ ಉಂಟಾದಂತಹ ಅಣು. ಆ ಅಣು ಏನು ಮಾಡ್ತು ಅಂತ ಹೇಳಿದ್ರೆ ಓಂಕಾರದ ಸಂಯುಕ್ತವಾದಾಗ ಸಹಜವಾಗಿಯೇ ಇಡೀ ತನ್ನ ಸುತ್ತ ಇರುವಂತಹ ಅಣುಗಳಿಗೆ ಆಕರ್ಷಣೆಯನ್ನು ಕೊಟ್ಟು ಎಲ್ಲವೂ ಸಂಗ್ರಹವಾಗಿ ಅದರ ಮೂಲಕವಾಗಿ ಕಣಗಳ ಹೋಗಿ ಘನವಾಗಿ, ಘನವೇ ಬ್ರಹ್ಮಾಂಡವಾಗಿ, ಬ್ರಹ್ಮಾಂಡವೇ ಪಂಚಭೂತಗಳಾಗಿ, ಪಂಚಭೂತಗಳೇ ಜೀವೋತ್ಪತ್ತಿಯಾಗಿ 84 ಲಕ್ಷ ಜೀವರಾಶಿಗಳು ಉಗಮವಾಗಿದ್ದು ಯಾವುದರಿಂದ? ನಾದ ಬಿಂದು ಕಲಾ. ನಾದವೇ ಬಿಂದುವಾಯಿತು, ಬಿಂದುವೇ ಈ ಜಗತ್ತಿನ ನಿರ್ಮಾಣಕ್ಕೆ ಕಾರಣವಾಯಿತು. ಹಾಗಾಗಿ ಇಂತಹ ಶ್ರೇಷ್ಠವಾದಂತಹ ಯಾವುದು ಓಂಕಾರವನ್ನು ಧ್ಯಾನ ಮಾಡಿದಾಗ ಯೋಗಿಯಾಗಿಬಿಡ್ತಾನಂತೆ. ಓಂಕಾರ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ. ಯೋಗಿಯಾಗಿರ್ತಕ್ಕಂಥವನು ಓಂಕಾರವನ್ನು ಪ್ರಾರ್ಥನೆಯನ್ನು ಮಾಡ್ತಾ ಏನು ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಬಿಂದುವಿನೊಂದಿಗೆ ಓಂಕಾರವನ್ನು ಸೇರಿಸಿದಾಗ ಅವನು ಶಿವಯೋಗಿ ಆಗ್ತಾನೆ ಎನ್ನುವಂತಹದಕ್ಕೆ ಬೇಕಾದಷ್ಟು ಉದಾಹರಣೆ ಇದೆ. ಹಾಗಾಗಿ ಓಂ ನಮಃ ಶಿವಾಯ ಎನ್ನುವಂತಹ ಮಂತ್ರದ ಸ್ವರೂಪ ಏನಪ್ಪ ಅಂತ ಹೇಳಿದರೆ ಅಕಾರ ಉಕಾರ ಮಕಾರಗಳ ಸಂಯುಕ್ತಾಕ್ಷರವೇ ಓಂಕಾರ. ಅ ಅಂದರೆ ಆದಿ, ಉ ಅಂದರೆ ಉಗಮ, ಮ ಅಂದರೆ ಮಂಗಳ ಸ್ವರೂಪ. ಆದಿಯಲ್ಲಿರುವಂತಹ ಚೈತನ್ಯವೇ ಏನೇನು ಉಗಮವಾಗಿದೆಯೋ ಅದೆಲ್ಲದರಲ್ಲಿಯೂ ಕೂಡ ಏನಾಗಿದೆ? ಬೆರೆತುಕೊಂಡಿದೆ, ಮಂಗಳಮಯವಾಗಿ ಇದೆ. ಅಂತಹ ಸ್ವರೂಪನಾದಂತಹ ಶಿವನಿಗೆ ನಮಸ್ಕಾರ. ಅರ್ಥಾತ್ ಶಿವನಿಗೆ ನಮಸ್ಕಾರ ಅಂತ ಹೇಳಿದರೆ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಅಣುಗಳಿಗೂ ಕೂಡ ನಮಸ್ಕಾರವನ್ನು ಮಾಡೋದು ಹಾಗೆ ಆಗುತ್ತೆ. ಅಷ್ಟೇ ಅಲ್ಲ, ಜನ್ಮಾಂತರವಾದಂತಹ ಎಲ್ಲ ದೋಷಗಳು ಕೂಡ ನಿವಾರಣೆಯಾಗುತ್ತೆ. ಪರಮಾತ್ಮನೊಂದಿಗೆ ಬೆರೆಯಲಿಕ್ಕೆ ಏಕೈಕ ಮಂತ್ರ ಯಾವುದು ಅಂತ ಹೇಳಿದ್ರೆ ಅದು ಓಂ ನಮಃ ಶಿವಾಯ ಎನ್ನುವಂತಹ ಮಂತ್ರ. ಅಂತಹ ಮಂತ್ರವನ್ನು ಗುರುವಿನ ಮೂಲಕವಾಗಿ ಬೋಧನೆಯನ್ನು ಮಾಡಿಕೊಂಡು ಯಾರು ಅದನ್ನು ಸಾಧನೆಯನ್ನು ಮಾಡ್ತಾರೋ ಅವರೆಲ್ಲರೂ ಕೂಡ ಏನಾಗ್ತಾರೆ ಅಂದರೆ ಶಿವನ ಸ್ವರೂಪವಾಗ್ತಾರಂತೆ. ಹಾಗಾಗಿ ಹೇಳ್ತಾರೆ, ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಗೆ, ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಗೆ ಎಂಬ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವನ ಮಹಿಮೆಯ ನೋಡ. ಇಡೀ ಸಮೂಹದಲ್ಲಿ ಜಾತಿ ಭೇದ ಎಲ್ಲವನ್ನು ಮರೆತು ಎಲ್ಲರೂ ಕೂಡ ಶುಭಮಯವಾಗಿರಬೇಕು ಎನ್ನುವಂತಹ ಸಂಕಲ್ಪವನ್ನು ಮಾಡಿ ಇಡೀ ನಾಡನ್ನು ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರಯ್ಯ, ಮರ್ತ್ಯಲೋಕವೆಂಬುದು ಕರ್ತಾರಣ ಕಮ್ಮಠವಯ್ಯ ಎನ್ನುವಂತಹ ಮಾತನ್ನು ಹೇಳ್ತಾ ಬರ್ತಾರೆ. ಸ್ವರ್ಗವನ್ನು ಎಲ್ಲ ಹೋಗಿ ಕಾಣೋದಲ್ಲ, ಜೀವನದಲ್ಲಿ ಕಾಣಬೇಕು ಎನ್ನುವಂತಹದ್ದನ್ನು, ಆ ಜೀವನದಲ್ಲಿ ಕಾಣುವಂತಹ ಶಕ್ತಿ ಯಾವುದಕ್ಕಿದೆ ಅಂದರೆ ಓಂ ನಮಃ ಶಿವಾಯ ಮಂತ್ರಕ್ಕಿದೆ. ಹಾಗಾಗಿ ಓಂ ನಮಃ ಶಿವಾಯ ಎನ್ನುವಂತಹ ಮಂತ್ರದ ಶಕ್ತಿ ಸಕಲ ಜೀವಾತ್ಮರಲ್ಲಿಯೂ ಕೂಡ ಇದೆ. ಹಾಗಾಗಿ ಇಡೀ ಸಕಲ ಜೀವಾತ್ಮನಲ್ಲಿ ಇರುವಂತಹ ಶಕ್ತಿಯೇ ಬ್ರಹ್ಮಾಂಡದ ಶಕ್ತಿ ಎನ್ನುವಂತಹದ್ದನ್ನು ಹಿಂದೆ ನಾವೆಲ್ಲರೂ ಕೂಡ ಅದನ್ನು ಶಾಸ್ತ್ರ, ವೇದ, ಉಪನಿಷತ್ತು, ವಚನಗಳು, ದಾಸ ಸಾಹಿತ್ಯ ಎಲ್ಲವೂ ಕೂಡ ಒಳಗೊಂಡಂತೆ ಇದು ಇರೋದರಿಂದ ಓಂ ನಮಃ ಶಿವಾಯ ಎನ್ನುವಂತಹದ್ದು ಇದು ತಾರಕ ಮಂತ್ರ ಅಂತ ಹೇಳ್ತಾರೆ, ಶ್ರೇಷ್ಠವಾದ ಮಂತ್ರ ಅಂತ ಹೇಳ್ತಾರೆ. ಷಡಕ್ಷರಕ್ಕಿದೆ ಅಂದರೆ ಓಂ ನಮಃ ಶಿವಾಯ ಮಂತ್ರಕ್ಕಿದೆ. ಹಾಗಾಗಿ
ಅವತ್ತಿನ ದಿವಸ ಶಿವರಾತ್ರಿ ದಿವಸ ಎಷ್ಟು ಬಾರಿ ಪಠನೆ ಮಾಡಬೇಕು? ಅದು ಹೇಳ್ತಾರೆ ಏನು, ಅವನು ಉಸಿರಾಟವೆಲ್ಲವೂ ಕೂಡ ಏನಾಗಿರಬೇಕು, ಮಂತ್ರವಾಗಿರಬೇಕು ಅಂತ. ಶರಣ ನಿದ್ರೆಗೆದೊಡೆ ಜಪ ಕಾಣಿರು. ಪ್ರತಿ ಉಸಿರಿನಲ್ಲೂ ಕೂಡ ಯಾರಿರಬೇಕು, ಪರಮಾತ್ಮ ಇರಬೇಕು. ಯಾಕೆ ಈ ಜೀವಾತ್ಮ ಅಂದರೆ ಏನು, ಉಸಿರಾಟ. ಆ ಉಸಿರಾಟದಲ್ಲಿ ಯಾರಿರಬೇಕು, ಪರಮಾತ್ಮ ಇರಬೇಕು. ಉಸಿರಿನಲ್ಲಿಯೂ ಕೂಡ ಯಾರಿರಬೇಕು, ಪರಮಾತ್ಮ ಇರಬೇಕು ಎನ್ನುವಂತಹ ನಿಯಮ ಇದೆ. ಇದಕ್ಕೆ ಸಂಖ್ಯಾವಾಚಕ ಸೂಕ್ತ ಅಲ್ಲ ಎನ್ನುವಂತಹ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂದರೆ ಕೊನೆಯ ಪಕ್ಷಕ್ಕೆ 108 ಕೂಡ ಮಾಡಿ ಎನ್ನುವಂತಹದ್ದು ನಿಯಮ ಇದೆ. ಯಾಕೆ 108 ಮಾಡಿದಾಗ 12 ಮಂತ್ರಗಳು ದೇಹದ ಒಳಗೆ ಇರುವಂತಹ ಒಂದೊಂದು ಚಕ್ರಗಳನ್ನು ಜಾಗೃತ ಮಾಡಿ ಪಶ್ಚಿಮ ಶಿಖಾ ಚಕ್ರದವರೆಗೂ ಕೂಡ 9 ಚಕ್ರಗಳನ್ನು ಜಾಗೃತ ಮಾಡುವಂತಹ ಶಕ್ತಿ ಈ 108 ಶಿವನ ಮಂತ್ರಕ್ಕೆ ಇರೋದರಿಂದ ಕೊನೆ ಪಕ್ಷ ನೀವು 108 ಸರಿನಾರು ಕೂಡ ಶಿವನ ನಾಮಸ್ಮರಣೆ ಮಾಡಿ ಅವತ್ತಿನ ದಿವಸ ಒಂದೊಂದು ಜಾವಕ್ಕೆ 108 ಏನು ಮಾಡಿಕೊಂಡ್ರೆ ನಿಮಗೆ ತುಂಬ ಇನ್ನು ಒಳ್ಳೆಯದಾಗುತ್ತೆ ಅನ್ನುವಂತಹ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನಾಗಿದೆ ಅಂತ ಹೇಳಿದ್ರೆ, ಈ ಮಾಂಸಾಹಾರ ಸಸ್ಯಾಹಾರ ಎನ್ನುವಂತಹದಕ್ಕೆ ನಾವು ಹೋದಾಗ ಸಕಲ ಜೀವಾತ್ಮರಲ್ಲಿಯೂ ಕೂಡ ಯಾರಿದ್ದಾರೆ, ಅಣುರೇಣು ತೃಣಕಾಠದಲ್ಲಿ ಯಾರಿದ್ದಾರೆ, ಶಿವ ಇದ್ದಾರೆ. ಈ ಹಿಂದೆ ಏನಾಗ್ತಾ ಇತ್ತು ಅಂದರೆ, ಈಗ ನಮ್ಮ ದೇಹ ನಾಶ ಆಯಿತು ಅಂದರೆ ಕ್ರಿಮಿಗಳು ನಮ್ಮ ದೇಹ ತಿಂತವೆ, ಕ್ರಿಮಿಗಳು ನಮ್ಮ ದೇಹವನ್ನು ತಿಂತವೆ. ಈ ದೇಹ ಏನಾಗ್ತಿದೆ ಅಂತ ಹೇಳಿದ್ರೆ, ಇದು ತಾನು ಬೆಳಲಿಕ್ಕೆ ಸಾಧ್ಯವಾಗದಿದ್ದಾಗ ಮತ್ತೊಂದಕ್ಕೆ ಆಹಾರವಾಗಿಬಿಡುತ್ತೆ. ಇದನ್ನು ಎಲ್ಲರೂ ಕೂಡ ಒಪ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಆದರೆ ಜೀವಂತವಾಗಿರುವಂತಹದ್ದನ್ನು ತಿನ್ನಬೇಕಾದ್ರೆ ಜೀವಂತವಾಗಿರುವಂತಹ ಪ್ರಾಣಿಗಳನ್ನಿರಬಹುದು, ಜೀವಂತವಾದಂತಹ ಜೀವಿಗಳನ್ನಿರಬಹುದು, ತಿನ್ನಬೇಕಾದ್ರೆ ಆ ಜೀವಿಗೆ ಹಿಂಸೆ ಆಗುತ್ತೋ ಇಲ್ವೋ. ಮತ್ತು ಅಹಿಂಸಾ ಪರಮೋಧರ್ಮ ಅಂತ ಹೇಳ್ತಾರೆ. ಆಮೇಲೆ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವನು ಕುಲಜ ಅಂತ ಹೇಳ್ತಾರೆ. ಅವಕ್ಕೂ ಕೂಡ ಬದುಕಲಿಕ್ಕೆ ಅವಕಾಶ ಇದೆಯಲ್ಲ. ಹಾಗಾಗಿ ಇಲ್ಲಿ ಪ್ರಾಣಿಗಳಿಗೇನೋ ಆ ಭಾವ ಅವಕ್ಕೆ ಗೊತ್ತಿಲ್ಲ, ಮನುಷ್ಯರಿಗೆ ನಮ್ಗೆ ಗೊತ್ತಿದೆಯಲ್ಲ. ಹಾಗಾಗಿ ಸತ್ತು ಹೋದಂತಹ ಪ್ರಾಣಿಗಳನ್ನ ತಿನ್ನೋದಂಥ ಒಂದು ಕ್ರಮ ಇದ್ದರೆ, ಜೀವಂತ ಪ್ರಾಣಿಗಳನ್ನ ಕೊಂದು ತಿನ್ನೋದಿದೆಯಲ್ಲ, ಅದು ಹಿಂಸೆ ಅಂತ ಅನಿಸೋದಿಲ್ವಾ? ಹಾಗಾಗಿ ಎಲ್ಲರಲ್ಲಿಯೂ ಕೂಡ ಶಿವ ಇದ್ದಾನ ಅಂತ ಅಂದಾಗ ಇನ್ನೊಂದು ಪ್ರಾಣಿಯನ್ನು ವಧೆ ಮಾಡುವಾಗ ಅಲ್ಲಿ ನಾವು ಹಿಂಸೆಯನ್ನು ಕಾಣ್ತೇವೋ, ಪ್ರೀತಿಯನ್ನು ಕಾಣ್ತೇವೋ, ಅನುಕಂಪವನ್ನು ಕಾಣ್ತೇವೋ? ಹಾಗಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂದರೆ ಆನೆ ಎಷ್ಟು ಬಲಿಷ್ಠವಾಗಿ ಇದೆ, ಅದೇನು ಮಾಂಸಾಹಾರಿನ ಏನಿಲ್ವಲ್ಲ. ಎಷ್ಟೋ ಇಂತಹ ಉದಾಹರಣೆಗಳನ್ನು ಕೊಡಬಹುದು. ಆದರೆ ಮನುಷ್ಯನಿಗೆ ಎಲ್ಲೆಲ್ಲಿ ಸಸ್ಯಾಹಾರದ ಅವಶ್ಯಕತೆ ಇದೆಯೋ ಅಲ್ಲಿ ನೀವು ಸಸ್ಯಾಹಾರವನ್ನೇ ಬಳಕೆ ಮಾಡುವಂತಹ ಅಭ್ಯಾಸವನ್ನು ಇಟ್ಕೊಳ್ಳೋದು ಸೂಕ್ತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವ್ರು ಕೇಳ್ತಾರೋ ಪ್ರಶ್ನೆ ಏನಪ್ಪ ಅಂದರೆ, ಗುರುವಿನಿಂದ ಲಿಂಗ ದೀಕ್ಷೆಯನ್ನು ಪಡೆದು ಲಿಂಗಾನುಸಂಧಾನವನ್ನು ಮಾಡಿಕೊಂಡು ಶಿವಪೂಜೆಯನ್ನು ಮಾಡ್ದೇನೆ ಹಾಗೆ ಇದ್ದರೆ ಅನ್ನುವಂಥ ಪ್ರಶ್ನೆ ಇವ್ರು ಕೇಳ್ತಾ ಇದ್ದಾರೆ. ಪಾಪ ಸರಿಯಾಗಿ ಕೇಳಕ್ಕೆ ಬರಲಿಲ್ಲ ಅವರಿಗೆ. ಆಯಿತು, ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ, ಒಂದು ಸರಿ ಲಿಂಗ ದೀಕ್ಷೆಯನ್ನು ಕೊಟ್ಟು ಶಿವಮಂತ್ರ ಉಪದೇಶ ಮಾಡಿದಾದಮೇಲೆ ಅವನು ಶಿವಪೂಜೆಯನ್ನು ಮಾಡದಿದ್ದರೆ ಏನಾಗ್ತಿದೆ ಅಂತ ಹೇಳಿದರೆ 84 ಲಕ್ಷ ಜೀವರಾಶಿಯ ಮೊದಲನೇ ಜೀವರಾಶಿಯಾಗಿ ಹುಟ್ಟಬೇಕಾಗುತ್ತೆ. ಇದು ಮೊದಲನೇದು. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಶಿವಪೂಜೆ ಮಾಡಿಬಿಟ್ರೆ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರೆಲ್ಲ, ಶಿವಭಕ್ತನಿಗೆ ನರಕ ಇಲ್ಲ, ಜನ್ಮ ಜನ್ಮಗಳ ಕಾಟ ಇಲ್ಲ, ನಿಮಗೆ ಇದೇ ಜನ್ಮದಲ್ಲಿ ಮುಕ್ತಿ ಬೇಕು ಅನ್ನೋದಾದರೆ ಗುರು ಕೊಟ್ಟಂತಹ ಲಿಂಗವನ್ನು ನಿತ್ಯವೂ ಕೂಡ ಶಿವಪೂಜೆಯನ್ನು ಮಾಡಿ ಕಾಯಕವನ್ನು ಮಾಡಿ ಇಡೀ ಸಮೂಹದೊಂದಿಗೆ ಪ್ರೀತಿ ವಿಶ್ವಾಸವನ್ನು ಬದುಕಿದರೆ ಏನಿಲ್ಲ, ನಿಮಗೆ ಮರಣ ಇಲ್ಲ. ಯಾಕೆ? ಮುಕ್ತಿ ಇದೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಮರಣಕ್ಕೂ ಮುಕ್ತಿಗೂ ವ್ಯತ್ಯಾಸ ಇದೆ. ಏನೋ ಮುಕ್ತಿ ಅಂದರೆ ಮತ್ತೇನಾಗೋದಲ್ಲ, ಅದು ಮತ್ತೆ ಹುಟ್ಟಿ ಬರುವಂಥ ಅವಕಾಶ ಇಲ್ಲ. ಯಾಕೆ? ಅದು ಸಾಯೋದೇ ಇಲ್ಲ ಅಂತ ಅರ್ಥ. ಮುಕ್ತಿ ಅಂದರೆ ಏನಪ್ಪ ಅಂದರೆ ಸಾಯದೇ ಇರೋದು. ಸಾಯದೇ ಇರುವಂತಹದ್ದು ಯಾವುದು? ಶಿವಜ್ಞಾನ. ಈ ದೇಹದೊಂದಿಗೆ ಶಿವಜ್ಞಾನವನ್ನು ಯಾರು ಇಟ್ಕೊಂಡು, ಶಿವಜ್ಞಾನ ಅಂತ ಹೇಳಿದ್ರೆ ಬರೀ ಶಿವನ ಪೂಜೆ ಅಂತ ಅಲ್ಲ, ಯಾವುದು ನಮ್ಮನ್ನು ಕಾಪಾಡಿರುತ್ತೋ, ನಮ್ಮೊಂದಿಗೆ ಸಹಕಾರ ಮಾಡಿರುತ್ತೋ ಅವೆಲ್ಲವೂ ಕೂಡ ನಮ್ಮ ಶಿವಸ್ವರೂಪ ಅಂತ ನಾವು ಭಾವಿಸ್ಕೋಬೇಕು. ಸಣ್ಣ ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ನೀವು ಹಾಕ್ಕೊಳ್ಳೋ ಚಪ್ಪಲಿ ನೀವು ಓಡಾಡಬೇಕಾದ್ರೆ ನಿಮ್ಮನ್ನು ಕಾಪಾಡುತ್ತಾ ಇಲ್ವೋ? ನೀವು ಹಾಕ್ಕೊಳ್ಳೋ ಬಟ್ಟೆ ನಿಮ್ಮನ್ನು ಕಾಪಾಡುತ್ತಾ ಇಲ್ವೋ? ಬಿಸಿಲು ಬಂದರೆ ಛತ್ರಿ ಕಾಪಾಡುತ್ತಾ ಇಲ್ವೋ? ಮನೆಯಲ್ಲಿ ಕಸ ಆದರೆ ಗುಡಿಸಿ ಮನೆ ಸ್ವಚ್ಛ ಮಾಡುವಂತಹದ್ದು ಕಸಬರಿಗೆ ಅದು ಮನೆ ಸ್ವಚ್ಛ ಮಾಡುತ್ತಾ ಇಲ್ವೋ? ಹಸಿವೆ ಆದರೆ ನಿಮ್ಮ ಪಾತ್ರೆ ನಿಮಗೆ ಆಹಾರವನ್ನು ಕೊಟ್ಟು ತಾನು ಸುಟ್ಟುಕೊಂಡು ಆಹಾರವನ್ನು ಮಾಡಿ ಕೊಡುತ್ತಾ ಇಲ್ವೋ?
ಹಾಗಾಗಿ ಪ್ರತಿಯೊಂದು ವಸ್ತುವಿನಲ್ಲಿ ಯಾರಿದ್ದಾರೆ? ಶಿವ ಇದ್ದಾನೆ. ಹಾಗಾಗಿ ಪ್ರತಿಯೊಂದು ವಸ್ತುವಿನ ಬಗ್ಗೆ ಕೃತಜ್ಞತಾಪೂರ್ವಕವಾಗಿ ಯಾರು ಅದನ್ನು ಸೇವೆಯನ್ನು ಸ್ವೀಕಾರ ಮಾಡಿಕೊಂಡು ಅದರ ಬಗ್ಗೆ ಗೌರವವನ್ನು ಹೊಂದಿರ್ತಾರೋ ಅವರೆಲ್ಲ ಏನಪ್ಪ ಅಂತ ಹೇಳಿದ್ರೆ ಶಿವಭಕ್ತರೇ. ಹಾಗಾಗಿ ಶಿವಭಕ್ತನಾಗಿರ್ತಕ್ಕಂಥವನು ಶಿವಪೂಜೆಯನ್ನು ಮಾಡಿ ಆದಮೇಲೆ ಎಲ್ಲದರಲ್ಲೂ ಯಾರನ್ನು ಕಾಣಬೇಕು? ಶಿವನ್ನ ಕಾಣಬೇಕು ಅಂತ ನಿಯಮ ಇದೆ. ಹಾಗಾಗಿ ಅಂತಹ ಶಿವನನ್ನು ಕಾಣುವಂತಹ ವಿಧಾನವೇ ಶಿವರಾತ್ರಿಯ ಮೂಲವಾದಂತಹ ಉದ್ದೇಶ. ಮತ್ತು ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ನೀವೆಲ್ಲ ದೇವಾಲಯಕ್ಕೆ ಹೋಗ್ತೀರಿ ಅಲ್ಲ? ದೇವಾಲಯಕ್ಕೆ ಯಾಕೆ ಹೋಗ್ತೀರಿ ಅಂತ ಕೇಳಿದ್ರೆಲ್ಲ ಹೇಳ್ತೀರಿ, ನಾನು ನನ್ನ ಪಾಪ ಕರ್ಮಗಳನ್ನು ಹೋಗಲಾಡಿಸುವಂತ ಕೇಳಲಿಕ್ಕೆ ಹೋಗ್ತೀನಿ ಅಂತ ಒಬ್ಬ ಅಂತಾನೆ. ಇನ್ನೊಬ್ಬ ಏನಂತಾನೆ, ನನಗೇನು ಬೇಕಾಗಿತ್ತು, ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದನ್ನು ಬೇಡಕ್ಕೆ ಹೋಗಿದ್ದೆ ಅಂತ ಹೇಳ್ತಾನೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾರೆ. ಇವೆಲ್ಲವೂ ಕೂಡ ಗೌಣ. ಯಾಕೆ ಶಿವಾಲಯಕ್ಕೆ ಹೋಗಬೇಕು ಅಂದರೆ ಹೇಳ್ತೀನಿ ಕೇಳಿ. ನಾವು ಸ್ನಾನ ಮಾಡಿರ್ತೀವಿ, ದೇಹ ಶುದ್ಧಿಯಾಗಿರುತ್ತೆ, ಮಡಿಬಟ್ಟೆ ಹಾಕ್ಕೊಂಡಿರ್ತೀವಿ, ವಸ್ತ್ರ ಶುದ್ಧಿಯಾಗಿರುತ್ತೆ. ನಮ್ಮ ಮನಸ್ಸು ಶುದ್ಧವಾಗಬೇಕಲ್ಲ. ಮನಸ್ಸು ಶುದ್ಧವಾಗೋದೆಲ್ಲಿ? ಮನಸ್ಸು ಕಲುಷಿತವಾಗೋದು ಯಾವುದರಿಂದ? ಒಳ್ಳೆ ಯಾವುದೋ ಬೇಡದಿರೋ ಮಾತು ಕೇಳ್ತೀವಿ, ಬೇಡದೇ ಇರ್ತಕ್ಕಂಥ ದೃಶ್ಯವನ್ನು ನೋಡ್ತೀವಿ, ಬೇಡದೇ ಇರ್ತಕ್ಕಂಥ ಮಾತುಗಳನ್ನ ಆಡ್ತೀವಿ, ಬೇಡದಿರೋ ಕೆಲಸವನ್ನು ಮಾಡ್ತೀವಿ, ಬೇಡದೇ ಇರ್ತಕ್ಕಂಥ ಜಾಗದಲ್ಲಿ ಓಡಾಡಿರ್ತೀವಿ. ಯಾವ ಇಂದ್ರಿಯ ಸ್ವಭಾವದಿಂದ ನಮ್ಮ ಮನಸ್ಸು ಕಲುಷಿತವಾಗಿರುತ್ತೋ ಮತ್ತು ಇಂದ್ರಿಯ ಸ್ವಭಾವದಿಂದ ಶುದ್ಧವಾಗಬೇಕಲ್ಲ. ಹಾಗಾಗಿ ದೇವಾಲಯಕ್ಕೆ ಹೋದಾಗ 1 ಗಂಟೆ ಬಾರಿಸ್ತೀವಿ. ಆ ಗಂಟೆ ಬಾರಿಸಿದಾಗ ಓಂಕಾರ ಕಿವಿಯನ್ನು ಶುದ್ಧಿ ಮಾಡ್ತೇವೆ. ಆಮೇಲೆ ಅಲ್ಲಿರುವಂತಹ ಶಿಲೆಗೆ ಮಾಡಿದಂತಹ ಅಲಂಕಾರ ನಮ್ಮ ಕಣ್ಣುಗಳನ್ನು ಶುದ್ಧಿ ಮಾಡ್ತವೆ. ಆಮೇಲೆ ಪ್ರಾರ್ಥನೆ ಮಾಡಿದಾಗ ಆ ಮಂತ್ರದಿಂದ, ಪ್ರಾರ್ಥನೆಯಿಂದ, ಭಗವಂತನ ಪ್ರಾರ್ಥನೆಯಿಂದ ಬಾಯಿ ಶುದ್ಧವಾಗುತ್ತೆ. ನಮಸ್ಕಾರದಿಂದ ಕೈಗಳು ಶುದ್ಧವಾಗ್ತವೆ, ಪ್ರದಕ್ಷಿಣೆಯಿಂದ ಕಾಲುಗಳು ಶುದ್ಧವಾಗ್ತವೆ. ಹಾಗಾಗಿ ಯಾವ ದೇಹದ ಇಂದ್ರಿಯಿಂದ ಒಂದು ವಚನ ಬರುತ್ತೆ, ಏನು, ಹರಣುವಾಡಿದ ಬೇಟೆಯ ಮೃಗವು ಕುಡಲ ಸಂಗಮ ದೇವಂಗೆ ಅರ್ಪಿತವಾಯಿತ್ತಯ್ಯ ಅಂತ ಹೇಳ್ತಾರೆ. ಇದು ಬೇರೆ ಅರ್ಥ ನೋಡ್ಲಿಕ್ಕೆ ಬೇರೆ ಅರ್ಥ ಕೊಡುತ್ತೆ. ಆದರೆ ಹಾಗಲ್ಲ. ಇಂದ್ರಿಯ ಸ್ವಭಾವದಿಂದ ಹರನಾಮ ಸ್ಮರಣೆಯನ್ನು ಮಾಡುತ್ತಾ ಮನಸ್ಸು ಎನ್ನುವ ಮೃಗವನ್ನು ಬೇಟೆಯಾಡಿದಡೆ ಈ ದೇಹ ಯಾರಿಗೆ ಅರ್ಪಿತವಾಗುತ್ತೆ? ಪರಮಾತ್ಮನಿಗೆ ಅರ್ಪಿತವಾಗುತ್ತೆ ಎನ್ನುವಂತಹದ್ದನ್ನು ಪ್ರತಿಪಾದನೆ ಮಾಡ್ತಾರೆ. ಆ ದೃಷ್ಟಿಯಿಂದ ದೇವಾಲಯಕ್ಕೆ ಹೋದಾಗ ಈ ಪ್ರಕ್ರಿಯೆಗಳನ್ನ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಹೃದಯದಲ್ಲಿಯೇ ಪರಮಾತ್ಮ ನೆಲೆಗೊಳ್ತಾನೆ. ಆಗ ಈ ದೇಹವೇ ದೇವಾಲಯವಾಗುತ್ತೆ. ಅಂದಾಗ ನಿಮ್ಮ ಮನಸ್ಸು ಶಿರವೇ ಹೊನ್ನ ಕಲಶವಯ್ಯ, ತಲೆ ಒಳಗೆ ಎಂತಹ ಬುದ್ಧಿ ಇರಬೇಕು? ಬಂಗಾರದಂಥ ಬುದ್ಧಿ ಇರಬೇಕು ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ದೇಹ ದೇವಾಲಯವಾಗಬೇಕು, ಶಿರಸ್ಸು ಹೊನ್ನ ಕಲಶ ಅಂತ ಹೇಳಿದರೆ ಬಂಗಾರದಂಥ ಬುದ್ಧಿಯನ್ನೇ ಹೊಂದಿರಬೇಕು ಎನ್ನುವಂತಹದ್ದನ್ನು. ಹಾಗಾಗಿ ದೇವಾಲಯಕ್ಕೆ ಹೋದಾಗ ತನ್ನಲ್ಲಿ ದೇವರನ್ನು ನೆಲೆಗೊಳಿಸ್ಕೊಂಡು ಎಲ್ಲರಲ್ಲಿಯೂ ಕೂಡ ದೇವರನ್ನು ಕಾಣು ಅನ್ನುವಂತಹದ್ದನ್ನು ಸಂದೇಶವನ್ನು ಕೊಡ್ತಾರೆ. ದೇವಾಲಯಕ್ಕೆ ಹೋದವನು ದೇವರಾಗಿ ಬರಬೇಕಂತೆ, ಹೋಗುವಾಗ ಭಕ್ತನಾಗಿ ಹೋದರೆ ಬರುವಾಗ ಭಗವಂತನಾಗಿ ಬರಬೇಕಂತೆ. ಎಂತಹ ವಿಶಾಲವಾದ ತತ್ವ ಇದೆಯಲ್ಲ. ಯಾಕೆಂದರೆ ಪ್ರತಿಯೊಂದು ಜೀವಿಯಲ್ಲೂ ಯಾರಿದ್ದಾರೆ? ಪರಮಾತ್ಮ ಇದ್ದಾನೆ. ಅವನನ್ನು ಜಾಗೃತಗೊಳಿಸ್ಕೊಳ್ಳೋದೇ ಈ ಜಾಗರಣೆಯ ಮೂಲವಾದಂತಹ ಉದ್ದೇಶ ಎನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ಕೊನೆಯ ಪ್ರಶ್ನೆ, 2026ರಲ್ಲಿ ರಾಜಕೀಯದ ಭವಿಷ್ಯ ಹೇಗಿದೆ ಅಂತ ಈ ವರ್ಷ ಇದೆ? ಇಲ್ಲಿ ಈ ರಾಜಕಾರಣದ ವಿಚಾರ ಬಂದಾಗ ಈ ಬಲಾಚ ಪೃಥ್ವಿ ಅನ್ನುವಂತಹದ್ದು ಒಂದು ಸೂತ್ರ ಇದೆ. ಯಾರ ಬಲಿಷ್ಠರೋ ಈ ಭೂಮಿಯನ್ನು ಆಳ್ತಾರೆ ಅಂತ. ಹಾಗಾಗಿ ಬಹುಮತ ಯಾರಿಗೆ ಇರುತ್ತೋ ಅವರೇನು ಮಾಡ್ತಾರೆ? ರಾಜ್ಯ ಆಳ್ತಾರೆ. ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಬಹುಮತ ಯಾರಿಗೆ ಇರುತ್ತೋ ಅವರು ರಾಜ್ಯವನ್ನು ಆಳ್ತಾರೆ. ಹಾಗಾಗಿ ಯಾರು ತಮ್ಮ ಇವತ್ತಿನ ಹೆಂಗಿದೆ ಅಂತ ಹೇಳಿದ್ರೆ ಹೈಕಮಾಂಡ್ಗೆ ನಿಷ್ಠರಾಗಿರ್ತಾರೋ ಅವರು ನಮ್ಮ ರಾಜ್ಯವನ್ನು ಆಳ್ತಾರೆ. ಹಾಗಾಗಿ ಹೈಕಮಾಂಡ್ಗೆ ನಿಷ್ಠವಾಗಿರ್ತಕ್ಕಂಥವ್ರನ್ನು ಏನೋ ಈ ರಾಜ್ಯ ಆಳುವಂತಹದ್ದೊಂದು ಪರಿಪಾಠ ಬಂದಿದೆ. ನಾವು ಹೇಳೋದೇನಪ್ಪ ಅಂತಂದರೆ, ಪ್ರಜೆಯಂ ಪಾಲಿಸಬಲ್ಲಡಾತ ನರಸಂ. ಯಾರು ಪ್ರಜೆಗಳನ್ನು ಶ್ರೇಷ್ಠವಾಗಿ ಆಡಳಿತ ಮಾಡಿ ಅವರಿಗೆ ಪ್ರೀತಿ ಪಾತ್ರರಾಗ್ತಾರೋ ಅವನನ್ನು ರಾಜ ಅಂತ ಕರೀತಿದ್ದಂತೆ. ಇನ್ನೊಂದು ಮಾತು ಹೇಳ್ತಾನೆ, ಕೈಯಾಶ ಮಾಡದಾತ ನಿಜಮಂತ್ರೀಶ್ವರ. ಯಾರು ಭ್ರಷ್ಟಾಚಾರವನ್ನು ದೂರ ಮಾಡ್ತಾರೋ ಶ್ರೇಷ್ಠವಾದ ಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗ್ತಾನಂತೆ. ತಂದೆ ತಾಯಿ ಸಲಹಲ್ ಭಲ್ಲಾತನೇ ಧಾರ್ಮಿಕಂ. ಶ್ರೇಷ್ಠವಾದ ಧರ್ಮವಂತ ಯಾರಪ್ಪ ಅಂತ ಹೇಳಿದ್ರೆ ಅವನು ತಂದೆ ತಾಯಿಗಳನ್ನ ಜೋಪಾನ ಮಾಡೋನು ಧರ್ಮಿಷ್ಠನಾಗ್ತಾನಂತೆ. ಹಾಗಾಗಿ ಇಂತಹ ಶ್ರೇಷ್ಠವಾದಂಥ ನುಡಿಗಳು ನಮಗಿದೆ. ರಾಜಕಾರಣಿಗಳೇ ಆಗಿರಬಹುದು, ಅಥವಾ ಅಧಿಕಾರಿಗಳೇ ಆಗಿರಬಹುದು, ಅಥವಾ ಪ್ರಜೆಗಳೇ ಆಗಿರಬಹುದು. ಈ ನಿಯಮಗಳನ್ನ ಇಟ್ಕೊಂಡ್ರೆ ಸುಭಿಕ್ಷವಾಗಿ ನಾವು ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಇಂತಹದ್ದನ್ನು ಯಾರು ಹೋಗುವಾಗ ಏನೂ ತೆಗೆದುಕೊಂಡು ಹೋಗೋದಿಲ್ಲ, ಎಲ್ಲ ಭೂಮಿ ಮೇಲೆ ಬಿಟ್ಟು ಹೋಗೋದು. ಏನು
ಹಾಗಾಗಿ ಶ್ರೇಷ್ಠವಾದಂತಹ ಆಡಳಿತ ಮಾಡಿದ್ರೆ ಕೀರ್ತಿಶೇಷರಾಗಿ, ನಾನು ಹೇಳೋದು ಸಂಪದ್ಭರಿತರಾಗಬೇಡಿ, ನೀವೇನಾಗಬೇಕು, ಕೀರ್ತಿಶೇಷರಾಗುವಂತಹ ಆಡಳಿತವನ್ನು ಕೊಡೋದ್ರ ಮೂಲಕವಾಗಿ ಜಗತ್ತಿನ ಕಲ್ಯಾಣವನ್ನು ಬಯಸಿ ಅನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾರೇ ಆದರೂ ಕೂಡ ನಮ್ಮ ಕರ್ತವ್ಯಗಳನ್ನು ನಾವು ಮಾಡಲೇಬೇಕಾಗ್ತದೆ. ಹಾಗಾಗಿ ಡ್ರೈವರ್ ಆದನು ಡ್ರೈವರ್ ಕೆಲಸ ಮಾಡಬೇಕು, ಆಮೇಲೆ ವ್ಯವಸಾಯ ಮಾಡೋನು ವ್ಯವಸಾಯ ಇದನ್ನು ಮರಿಬೇಡಿ, ಆಮೇಲೆ ಏನು ಅಡುಗೆ ಮಾಡೋನು ಅಡುಗೆ ಕೆಲಸನ ಮಾಡಬೇಕು, ಲಾಯರ್ ಆದವನು ಲಾಯರ್ ಕೆಲಸನ ಮಾಡಬೇಕು, ಅವನೇ ವೈದ್ಯನಾದವನು ವೈದ್ಯರ ಕೆಲಸನೇ ಮಾಡಬೇಕು, ಇಂಜಿನಿಯರ್ ತನ್ನ ಕೆಲಸವನ್ನೇ ಮಾಡಬೇಕು. ಹಾಗಾಗಿ ಯಾರು ರಾಜರಾದರೂ ಕೂಡ ಇವರು ನಿಮ್ಮ ಕರ್ತವ್ಯದಿಂದ ಯಾರು ವಿಮುಖರಾಗಬೇಡಿ. ಏನೋ ನಮಗೆ ಕೊಡ್ತಾರ ಅಂತ ಆಸೆ ಬೇಡ, ನಿಷ್ಠೆಯಿಂದ ನೀವು ಕೆಲಸವನ್ನು ಮಾಡಿ ಈ ಜಗತ್ತು ಸುಭಿಕ್ಷೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾರಾದರೂ ರಾಜಕಾರಣಿಗಳಾಗಲಿ, ಯಾರಾದರೂ ರಾಜರಾಗಲಿ, ಅದು ನಮಗೆ ಮುಖ್ಯ ಅಲ್ಲ. ಶ್ರೇಷ್ಠವಾದ ಆಡಳಿತ ಕೊಡಿ ಅನ್ನುವಂಥದ್ದು ಮಾತ್ರ ನಮ್ಮ ಉದ್ದೇಶ. ಇದು ಹೊಸ ವರ್ಷ ಬಂದಾಗ ಹೇಳಬೇಕು ಅನ್ನುವಂಥದ್ದು ಒಂದು ನಿಯಮ ಇದೆ. ನಿಮ್ಮ ಮಳೆ ಬೆಳೆ ಪ್ರಕೃತಿ ಇವೆಲ್ಲವೂ ಕೂಡ ಅದು ಏನೇ ಆಗಿರಲಿ, ಈ ಭೂಮಿಗೆ ಪಾಪಕರ್ಮಗಳು ಜಾಸ್ತಿ ಆದಾಗ ವೈಬ್ರೇಷನ್ ಆಗುತ್ತೆ ಅಂತ ನಿಯಮ ಇದೆ. ಪುಣ್ಯವಂತರ ಜಾಸ್ತಿ ಆದಾಗ ಸುಭಿಕ್ಷವಾಗಿರುತ್ತೆ ಅಂತ ಇದೆ. ಯಾಕೆಂದರೆ ಸಮತೋಲನ ಮಾಡ್ಕೋಬೇಕಲ್ಲ. ಹಾಗಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಏನಂತ? ಸಮೃದ್ಧವಾದಂತಹ ಮಳೆ ಕೊಡು, ಸಮೃದ್ಧವಾದಂತಹ ಬೆಳೆ ಕೊಡು, ಸಕಲ ಜೀವರಾಶಿಗಳು ಕೂಡ ಸುಖವಾಗಿ ಇರಲಿ ಅನ್ನುವಂತಹದ್ದನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋ ಉದ್ದೇಶವೇ ಶಿವರಾತ್ರಿಯ ಮೂಲವಾದಂತಹ ಉದ್ದೇಶವಾಗಿರುತ್ತೆ. ಹಾಗಾಗಿ ಪ್ರಕೃತಿ ಏನಾಗಿರಲಿ, ಶಿವನ ಧ್ಯಾನ ಮಾಡಿದರೆ ಪ್ರಕೃತಿ ಶಾಂತವಾಗಿರುತ್ತೆ ಎನ್ನುವಂತಹದ್ದು ಕೂಡ ಇದೆ. ಅಷ್ಟೇ ಅಲ್ಲ, ಹಿಂದೆ ಏನಾದರೂ ಕೂಡ ಹೊಳೆಗಳು ತುಂಬಿ ಹರಿದ್ರೆ, ಹಳ್ಳಗಳು ತುಂಬಿ ಹರಿದ್ರೆ, ಎಲ್ಲವೂ ಉಕ್ಕಿ ಹರಿಲಿಕ್ಕೆ ಹಚ್ಚಿದರೆ ಶ್ರೇಷ್ಠವಾದಂತಹ ವ್ಯಕ್ತಿಗಳು, ಸಾಧು ಸಂತರು, ಶ್ರೇಷ್ಠವಾದಂತಹ ಮುತ್ತೈದೆಯರು, ಇವರೆಲ್ಲ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಬಾಗಿಣಗಳನ್ನು ಅರ್ಪಣೆ ಮಾಡ್ತಾಯಿದ್ರು. ಆ ಬಾಗಿಣ ಕೊಟ್ಟ ತಕ್ಷಣ ಏನಾಗೋದು ಅಂದರೆ ಹೊಳೆಗಳು ಇಳಿತಾ ಬರೋದು, ಪ್ರಕೃತಿ ಮನಸ್ಸನ್ನು ತಾನಾಗಿ ಉಪಶಮನವನ್ನು ಮಾಡ್ಕೊಳ್ತಕ್ಕಂಥ ಶಕ್ತಿ ಇತ್ತು. ಇಂತಹ ಅದ್ಭುತವಾದಂಥ ಶಕ್ತಿ ಮನುಷ್ಯರಲ್ಲಿ ಇದ್ದಾಗ ಪ್ರಕೃತಿಯನ್ನು ನೀವು ಗೌರವಿಸಿದರೆ ಪ್ರಕೃತಿ ನೀವು ಹೇಳ್ದಂಗೆ ಕೇಳುತ್ತೆ, ಪ್ರಕೃತಿಯನ್ನು ಅವಮಾನಿಸಿದರೆ ರುದ್ರಾವತಾರ ತಾಳುತ್ತೆ. ಹಾಗಾಗಿ ಎಲ್ಲ ವ್ಯಕ್ತಿಗಳು ಕೂಡ ಅಹಂಕಾರ ರಹಿತರಾಗಿ ಶ್ರೇಷ್ಠ ಭಕ್ತಿ ಉಳ್ಳವರಾಗಿ ಭಗವಂತನ ಪ್ರಾರ್ಥನೆಯನ್ನು ಮಾಡಿ ಶುಭಕ್ಷೆ ನಿಮಗೆ ತಾನಾಗಿಯೇ ಬರುತ್ತೆ ಎನ್ನುವಂತಹ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಡೀ ಎಲ್ಲ ಮನುಕುಲಕ್ಕೂ ಕೂಡ ಶಿವರಾತ್ರಿಯ ಶುಭಾಶಯಗಳು. ಹಬ್ಬವನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿ ಭಗವಂತನಿಗೆ ಪ್ರೀತಿ ಪಾತ್ರರಾಗಿ ಅಂತ ಮತ್ತೊಮ್ಮೆ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಶುಭಂ ಭೂಯಾತ್. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.